ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕಲಿತುಕೊಳ್ಳುವಂಥ ಪಾಠದ ಹೆಸರು ಏನು ಅಂದರೆ, ಮರಣವನ್ನು ಅನುಭವಿಸಿದವರೆಲ್ಲರೂ ಸ್ವರ್ಗಕ್ಕೆ ಹೋಗಿದ್ದಾರೋ ಎನ್ನುವಂಥದ್ದನ್ನು ಮತ್ತೆ ಹೇಳ್ತೀನಿ. ಸತ್ತವರೆಲ್ಲರೂ ಸ್ವರ್ಗಕ್ಕೆ ಹೋಗಿದ್ದಾರೋ ಎನ್ನುವಂಥ ವಿಚಾರವನ್ನು ನಾವು ಆಲೋಚನೆ ಮಾಡಿ ಕಲಿತುಕೊಳ್ಳೋಣ. ಯಾಕೆ ಈ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಆಲೋಚನೆ ಮಾಡಬೇಕು ಎನ್ನುವಂಥ ಪರಿಸ್ಥಿತಿ ಏರ್ಪಟ್ಟಿದೆ ಅಂದರೆ, ಇವತ್ತು ಹಲವಾರು ಜನ ಈ ಒಂದು ಪ್ರಪಂಚದಲ್ಲಿ ನಮ್ಮ ಮನೆಯಲ್ಲಾಗಿರ್ಬೋದು, ಯಾರೇ ಆಗಿರ್ಬೋದು, ಸತ್ತ ಮನುಷ್ಯರನ್ನು ಕೆಲವರನ್ನ ಇವರು ಪರಲೋಕಕ್ಕೆ ಹೋಗಿದ್ದಾರೆ, ಇಲ್ಲ ಸ್ವರ್ಗಲೋಕವನ್ನು ಸೇರಿದ್ದಾರೆ, ಸ್ವರ್ಗ ಪ್ರಾಪ್ತಿಯಾಗಿದೆ ಇವರಿಗೆ, ಇವರು ಸ್ವರ್ಗದಲ್ಲಿ ಇದ್ದಾರೆ ಎಂಬುದಾಗಿ ಇವರು ಇಲ್ಲೇ ಇದ್ದುಕೊಂಡು ಹೇಳ್ತಾರೆ. ಅಲ್ಲಿ ನೋಡಿದರೇನೋ ಎನ್ನುವಂಥ ರೀತಿಯಲ್ಲಿ ಭೂಮಿ ಮೇಲಿರುವಂಥ ಮನುಷ್ಯನು ಸತ್ತವರ ವಿಚಾರದಲ್ಲಿ ಇವರು ಸ್ವರ್ಗಸ್ಥರಾಗಿದ್ದಾರೆ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಹೇಳುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೀರಿ. ಅದರಲ್ಲೂ ಕೂಡ ವಿಚಿತ್ರವಾದಂಥ ಸಂಗತಿ ಏನು ಅಂತಂದರೆ, ಕ್ರೈಸ್ತರು ಅನ್ನಿಸ್ಕೊಂಡಿರುವಂಥ ಈ ಒಂದು ಜನರು ಕೂಡ ಬೈಬಲ್ನ ಹಿಡಿದುಕೊಂಡು ಈ ರೀತಿಯಾಗಿ ಇವರು ಮಾತನಾಡುವಂಥದ್ದು ಕೂಡ ಇದು ಬಹಳವಾದಂಥ ಆಶ್ಚರ್ಯವನ್ನು ಹುಟ್ಟಿಸುವಂಥ ಒಂದು ಸಂಗತಿ. ಯಾಕೆ ಇವರು ಕ್ರೈಸ್ತರು ಕೂಡ ಈ ರೀತಿಯಾಗಿ ಸತ್ತವರು ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವಂಥ ವಿಚಾರದಲ್ಲಿ ಇವರು ಮಾತಾಡ್ತಾರೆ ಅಂದರೆ, ಕೆಲವೊಂದು ಸಮಯಗಳಲ್ಲಿ ಸತ್ತಂತ ಯಾರೋ ಒಬ್ಬರು ಸತ್ತಿದ್ದಾರೆ ಅಂದ್ಕೊಳ್ಳಿ, ಅಲ್ಲಿಗೆ ಆ ಪಾಸ್ಟರು ಹೋಗಿ ಏನು ಪ್ರೇಯರ್ ಮಾಡ್ತಾರೆ ಅಂದರೆ, ಸ್ವಾಮಿ ಇವ್ರನ್ನ ಸ್ವರ್ಗಕ್ಕೆ ಸೇರಿಸ್ಕೋ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಇವರು ಮಾಡುವಂಥ ಕಾರ್ಯಗಳೇನು, ಇವರು ಕೂಡ ಈ ರೀತಿಯಾಗಿ ಅಜ್ಞಾನದ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಏನು ಅರ್ಥ ಇಲ್ಲ, ಇವರು ಸ್ವರ್ಗಸ್ಥರಾಗಿದ್ದಾರೆ, ಸತ್ತವರು ಪರಲೋಕಕ್ಕೆ ಹೋಗಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಮಾತನಾಡುವಂಥದ್ರ ಹಿಂದೆ ಇರುವಂಥ ಅರ್ಥ ಏನು? ಮತ್ತು ಇನ್ನೂ ವಿಚಿತ್ರವಾದಂಥ ಸಂಗತಿ ಏನು ಅಂದರೆ, ಕ್ರೈಸ್ತರ ಮಧ್ಯದಲ್ಲಿ ಬದುಕಿದ್ದಂಥವರೇ ನಾನು ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅದರಲ್ಲಿ ಒಬ್ಬ ಪ್ರಮುಖನು ಬೆನ್ಹಿನ್ ಎನ್ನುವಂಥ ಒಬ್ಬ ವ್ಯಕ್ತಿ, ಆತನು ಪ್ರಪಂಚದಲ್ಲೇ ದೊಡ್ಡ ಸೇವಕನು ಅಂತೇಳಿ ಅನ್ನಿಸ್ಕೊಂಡು, ನಾನು ಬಹಳ ಸಾರಿ, ನಾನು 7 ಸಾರಿ ಅಂತೇಳಿ, ಕೆಲವು ಸಾರಿ, ಇನ್ನೂ ಕೆಲವು ಸಾರಿ, ನಾನು ಬಹಳಷ್ಟು ಸಾರಿ ಪರಲೋಕಕ್ಕೆ ಹೋಗಿ ಬಂದಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಹೇಳುವಂಥ ಮಾತನ್ನು ಎಲ್ಲರೂ ಕೂಡ ಕೇಳಿದರೆ. ಇದು ಯಾರಿಗೆ ಗೊತ್ತೋ, ನಿಮಗೆ ಗೊತ್ತಿಲ್ವೋ, ಅದು ನನಗೆ ಗೊತ್ತಿಲ್ಲ. ಆಗಿರುವಂಥ ಕಾರಣ ಇವತ್ತು ಮರಣಿಸಿದ ತಕ್ಷಣ ಮನುಷ್ಯರು ಪರಲೋಕಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅಂದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನಾವು ಒಂದ್ಸಾರಿ ಬೈಬಲ್ ಮೂಲಕವಾಗಿ ನಾವು ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆ ಅಂತ ಅಂದರೆ, ದೇವರ ಮಾತುಗಳಲ್ಲಿ ಜೀವ ಇದೆ, ದೇವರ ಮಾತುಗಳು ಸತ್ಯವಾದಂಥವುಗಳು. ಮನುಷ್ಯನ ಮಾತುಗಳಲ್ಲಿ ಜೀವ ಇಲ್ಲ, ಮನುಷ್ಯನ ಮಾತುಗಳು ಸುಳ್ಳಾಗಿರುವಂಥವುಗಳು. ಈ ಒಂದು ದೇವರ ವಾಕ್ಯಗಳ ವಿಷಯದಲ್ಲಿ ಒಂದು ಮಾತು ಬೈಬಲಲ್ಲಿ ಏನಿದೆಯೋ, ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 5:39ನೇ ವಚನವನ್ನು. ಶಾಸ್ತ್ರಗಳಿಂದ ನಿತ್ಯ ಜೀವವು ಅಂದರೆ, ಶಾಸ್ತ್ರಗಳು ಅಂದ್ರೆ ಏನು? ದೇವರ ವಾಕ್ಯಗಳು. ದೇವರ ವಾಕ್ಯಗಳು ಅಂದರೆ ದೇವರ ಮಾತುಗಳು, ಯೇಸು ಕ್ರಿಸ್ತನು. ವಾಕ್ಯ ಅಂದರೆ ಯೇಸು ಕ್ರಿಸ್ತನು ಆಗಿರುವಂಥ ಕಾರಣ ಈ ಒಂದು ದೇವರ ಮಾತುಗಳು ನಿತ್ಯ ಜೀವವನ್ನು ಕೊಡುತ್ತಂತೆ. ಏನು ಮತ್ತೆ ಓದಿ ಅದನ್ನು? ಶಾಸ್ತ್ರಗಳಿಂದ ಅಂದರೆ ದೇವರ ಮಾತುಗಳಿಂದ ನಿತ್ಯ ಜೀವ ಸಿಗುತ್ತೆ ಹೊರತು ಮನುಷ್ಯನ ಮಾತುಗಳಿಂದ ನಿತ್ಯ ಜೀವ ಸಿಗೋದಕ್ಕೆ ಸಾಧ್ಯ ಇಲ್ಲ. ದೇವರ ಮಾತುಗಳಿಂದ ಸ್ವರ್ಗ ಸಿಗುತ್ತೆ ಹೊರತು ಮನುಷ್ಯನ ಮಾತುಗಳಿಂದ ಸ್ವರ್ಗ ಸಿಗಲ್ಲ. ಆಗಿರುವಂಥ ಕಾರಣ ಈ ಭೂಮಿ ಮೇಲೆ ಮೊಟ್ಟ ಮೊದಲನೇದಾಗಿ ಹುಟ್ಟಿದಂಥವನು ಆದಾಮನು. ಮೊದಲನೇದಾಗಿ ಆದಾಮನು ಹುಟ್ಟಿದ್ರು ಕೂಡ ಮರಣ ಎನ್ನುವಂಥದ್ದು ಪ್ರಾರಂಭವಾಗಿದ್ದು ಮಾತ್ರ ಆದಾಮನಿಂದ ಅಲ್ಲ, ಹೇಬೆಲನಿಂದ. ಮೊದಲು ಆದಾಮನು ಹುಟ್ಟಿದ್ದಾನೆ, ಆದರೆ ಮೊದಲು ಆದಾಮನು ಸತ್ತಿಲ್ಲ. ಮೊದಲು ಆದಾಮನು ಹುಟ್ಟಿದ್ರು ಅವನ ಮಗನಾಗಿರುವಂಥ ಹೇಬೆಲನು ಮೊದಲು ಸಾಯ್ತಾನೆ. ಅಂದರೆ ಈ ಹೇಬೆಲನು ಮೊದಲುಗೊಂಡು ಇವರೆಲ್ಲರೂ ಕೂಡ ಇವತ್ತಿನವರೆಗೂ ಸಾಯ್ತಾ ಇರುವಂಥ ಮನುಷ್ಯರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರೆ. ಈ ಒಂದು ಹೇಬೆಲನ ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಹೇಬೆಲನೂ ಕಾಯಿನ್ ಎನ್ನುವಂಥವ್ರು ಇದ್ದಾರೆ. ಹೇಬೆಲನೂ ದೇವರಿಗೆ ಇಷ್ಟವಾದಂಥ ಯಜ್ಞವನ್ನು ಸಮರ್ಪಣೆ ಮಾಡ್ತಾರೆ. ದೇವರು ಹೇಬೆಲನನ್ನು ಮೆಚ್ಚುತ್ತಾನೆ. ಅದನ್ನು ನೋಡಿ ಸಹಿಸದಂಥ ಕಾಯಿನನ್ನು ತನ್ನ ತಮ್ಮನನ್ನು ಕೊಂದಾಕ್ತಾನೆ. ಇಲ್ಲಿ ಹೇಬೆಲನನ್ನು ಕೊಲ್ಲುವುದಕ್ಕೆ ಕಾರಣ ಏನು ಅಂದರೆ, ಆತನು ನೀತಿವಂತನಾಗಿ ನಡ್ಕೊಂಡಿದ್ದೇ ಕಾರಣ. ಅಂದರೆ ನೀತಿವಂತರು ಸತ್ರೆ ಅವರು ಡೈರೆಕ್ಟಾಗಿ ನರಕಕ್ಕೆ ಹೋಗ್ತಾರಾ, ಇಲ್ಲ ಸ್ವರ್ಗಕ್ಕೆ ಹೋಗ್ತಾರಾ, ಇಲ್ಲ ಈ ಭೂಮಿ ಮೇಲೆ ಇರ್ತಾರಾ? ಇದನ್ನು ನಾವು ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಮೊದಲಿಗೆ ಮರಣಿಸಿದಂಥ ನೀತಿವಂತನಾದಂಥ ಹೇಬೆಲನ್ನು ಮೊದಲುಗೊಂಡು ಸತ್ತಂಥವರೆಲ್ಲರೂ ಕೂಡ ಎಲ್ಲಿದ್ದಾರೆ ಎನ್ನುವಂಥ ವಿಚಾರವನ್ನು ನಾವು ಒಂದ್ಸರಿ ಬೈಬಲ್ನ ತೆಗೆದು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಮರಣಿಸಿದೊಡನೆ
ಸ್ವರ್ಗಸ್ಥರಾಗಿದ್ದಾರೆ, ಸ್ವರ್ಗಕ್ಕೆ ಹೋಗಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳುವಂಥದ್ದು ತಪ್ಪು. ಯಾಕೆ ಅಂತಂದರೆ ಈ ಒಂದು ಮರಣ ಅಂದರೆ ಆತ್ಮ ಎನ್ನುವಂಥದ್ದು ದೇಹವನ್ನು ಬಿಡುವಂಥ ಒಂದು ಕಾರ್ಯ. ಮರಣ ಅಂತ ಹೇಳಿ ನಾವು ಹೇಳುವಂಥ ಮಾತಿಗೆ ಅರ್ಥ ಏನು ಅಂದರೆ ನಮ್ಮ ದೇಹವನ್ನು ನಮ್ಮ ಆತ್ಮವು ಬಿಡುವಂಥದ್ದು, ಬೇರ್ಪಡುವಂಥದ್ದು. ಆತ್ಮವು ದೇಹವನ್ನು ದೇಹದಿಂದ ಬೇರ್ಪಡುವಂಥ ಕಾರ್ಯವನ್ನೇ ಮರಣ ಅಂತ ಹೇಳಿ ಹೇಳ್ತೀವಿ. ಈ ಒಂದು ಆತ್ಮ ದೇಹವನ್ನು ಬಿಟ್ಟಂಥ ತರುವಾಯ ಯಾವ ಮನುಷ್ಯನಿಗೂ ಕೂಡ ಕಾಣಿಸಲ್ಲ. ಯಾಕೆಂದರೆ ಅದು ಆತ್ಮ ಭೌತಿಕವಾದಂಥ ಶಾರೀರಿಕವಾದಂಥ ಕಣ್ಣುಗಳಿಗೆ ಕಾಣಲ್ಲ. ಆಗಿರುವಂಥ ಕಾರಣ ಕಾಣಿಸದಂಥ ಈ ಒಂದು ಆತ್ಮವನ್ನು ಇವನ ಆತ್ಮ ಸ್ವರ್ಗಕ್ಕೆ ಹೋಗಿದೆ ಇಲ್ಲ ನರಕಕ್ಕೆ ಹೋಗಿದೆ ಎನ್ನುವಂಥ ರೀತಿಯಲ್ಲಿ ಮನುಷ್ಯನ ತೀರ್ಮಾನ ಮಾಡುವಂಥದ್ದು ತಪ್ಪು. ಆಗಿರುವಂಥ ಕಾರಣ ಇಲ್ಲಿ ಮರಣದ ವಿಷಯವಾಗಿ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಮರಣದ ನಂತರ ಏನು ನಡೆಯುತ್ತೋ ಎನ್ನುವಂಥ ವಿಚಾರವನ್ನು ಕೆಲವೊಬ್ಬ ಮನುಷ್ಯರು ಸತ್ತಿದ್ದರೆ, ಅಂದರೆ ಇತಿಹಾಸವನ್ನು ನಾವು ಚರಿತ್ರೆ ನೋಡ್ಕೊಂಬರುವಂಥದ್ದಾದರೆ ಕೆಲವರು ಸತ್ತಿರುವಂಥ ಕಾರ್ಯವನ್ನು ದೇವರು ಬರೆಸಿಕೊಟ್ಟಿದ್ದಾನೆ. ಆ ಸತ್ತಿರುವಂಥವರ ವ್ಯಕ್ತಿಗಳ ವಿಚಾರಗಳಲ್ಲಿ ನಾವು ಬೈಬಲ್ನ ಕೆಲವೊಂದು ಮಾತುಗಳನ್ನು ನಾವು ಓದಿ ಅರ್ಥ ಮಾಡಿಕೊಳ್ಳುತ್ತಾ ಮುಂದೆ ಸಾಗಿ ಹೋಗೋಣ. ಆದಿಕಾಂಡ ಗ್ರಂಥ 25ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಆದಿಕಾಂಡ 25:8. ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿ. ಈಗ ಅಲ್ಲಿ ಮರಣವನ್ನು ಅದಕ್ಕಿಂತ ಹಿಂದೆ ಸತ್ತಿರುವಂಥವ್ರು ಎಲ್ಲರ ವಿಚಾರದಲ್ಲಿ ನೋಡುವಂಥದ್ದಾದರೆ ಮರಣವನ್ನು ಹೊಂದಿದ್ರು ಎನ್ನುವಂಥದ್ದು ಕಾಣುತ್ತೆ. ಅಬ್ರಹಾಮನು ನೀತಿವಂತನು, ಈತನು ನಂಬಿಕೆಯಲ್ಲಿ ದೊಡ್ಡವನು, ನಂಬಿಕೆಗೆ ಮೂಲನೀತನು. ಈತನ ವಿಷಯದಲ್ಲಿ ಅಬ್ರಹಾಮನ ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ 25ನೇ ಅಧ್ಯಾಯ 8ನೇ ವಚನದಲ್ಲಿ ಗಮನಿಸಿ. ಅವನು ಅಂದರೆ ಅಬ್ರಹಾಮನು 7ನೇ ವಚನದಿಂದ ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಪಿತೃಗಳ ಬಳಿಗೆ ಸೇರಿದನು ಅಂತ ಹೇಳಿ ಇಲ್ಲಿದೆ. ಅಂದರೆ ಇಲ್ಲೇನಾದರೂ ಅಬ್ರಹಾಮನು ಸ್ವರ್ಗಕ್ಕೆ ಹೋಗಿದ್ದಾನೆ ಎನ್ನುವಂಥ ಮಾತಿದೆಯಾ ಅಂತ ಅಂದರೆ ಇಲ್ಲ. ಈತನು ಪಿತೃಗಳ ಬಳಿಗೆ ಸೇರಲ್ಪಟ್ಟಿದ್ದಾನೆ ಅಂತ ಬರೆಯಲ್ಪಟ್ಟಿರುವಂಥ ಮಾತು ಮಾತ್ರವೇ ಇಲ್ಲಿ ಕಾಣುತ್ತೆ. ಆ ಮಾತನ್ನು ಗಮನಿಸಿ. ಮತ್ತು ಇನ್ನೊಬ್ಬರ ವಿಷಯವನ್ನು ನೋಡುವಂಥದ್ದಾದರೆ, ಅಂದರೆ ಅಬ್ರಹಾಮನ ಮಗ ಈಸಾಕನ ವಿಷಯವನ್ನು ನೋಡುವಂಥದ್ದಾದರೆ ಆದಿಕಾಂಡ 35:28 ಗಮನಿಸಿ. ಆದಿಕಾಂಡ ಗ್ರಂಥ 35ನೇ ಅಧ್ಯಾಯ 28ನೇ ವಚನವನ್ನು. ಇಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೇ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇಲ್ಲಿ ಈತನು ಕೂಡ ಪಿತೃಗಳ ಬಳಿಗೆ ಸೇರಲ್ಪಟ್ಟ ಅಂತ ಹೇಳಿದೆ. ಅಂದರೆ ಅಬ್ರಹಾಮನು ಪಿತೃಗಳ ಬಳಿಗೆ ಸೇರಲ್ಪಟ್ಟ ಅಂತ ಇದೆ. ಪಿತೃಗಳು ಅಂದರೆ ಯಾರು? ಹಿಂದೆ ಇದ್ದಂಥವರು. ಅದು ಹೇಬೆಲನಾಗಿರ್ಬೋದು, ನೋಹನಾಗಿರ್ಬೋದು, ಅದಕ್ಕಿಂತ ಹಿಂದೆ ಇದ್ದಂಥ ಅನೋಕನಾಗಿರ್ಬೋದು, ಎಷ್ಟೋ ಜನ ನೀತಿವಂತರುಗಳು ಕಾಣ್ತಾರೆ. ಇವರೆಲ್ಲರ ವಿಷಯದಲ್ಲಿ ಪಿತೃಗಳ ಬಳಿಗೆ ಸೇರಲ್ಪಟ್ಟರು ಅನ್ನುವಂಥ ಮಾತಿಲ್ಲಿ ಕಾಣುತ್ತೆ ಹೊರತು ಪರಲೋಕಕ್ಕೆ ಸೇರಲ್ಪಟ್ಟಿದ್ದಾರೆ ಅಂತ ಹೇಳಿ ಇಲ್ಲ. ಮತ್ತೆ ಭೂಲೋಕದಲ್ಲಿ ಇದ್ದಾರೆ, ಮರಣವನ್ನು ಹೊಂದಿ ಭೂಲೋಕದಲ್ಲಿ ಇದ್ದಾರೆ ಎನ್ನುವಂಥ ಮಾತು ಕೂಡ ಇಲ್ಲಿ ಕಾಣಲ್ಲ. ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಮತ್ತೆ ಅಬ್ರಹಾಮನಾಯ್ತು, ಈಸಾಕನಾಯ್ತು, ಈಸಾಕನ ಮಗ ಯಾಕೋಬನನ್ನು ಗಮನಿಸಿ. ಆದಿಕಾಂಡ 49:33. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಈತನು ಕೂಡ ಪಿತೃಗಳ ಬಳಿಗೆ ಸೇರಲ್ಪಟ್ಟ ಅಂತ ಹೇಳಿ ಇದೆ. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಅಬ್ರಹಾಮನಾಗಿರ್ಬೋದು, ಈಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ನೋಕನಾಗಿರ್ಬೋದು, ಅನೋಕನಾಗಿರ್ಬೋದು, ಇವರೆಲ್ಲರೂ ಕೂಡ ಪಿತೃಗಳ ಬಳಿಗೆ ಸೇರಲ್ಪಟ್ರು ಅಂತ ಹೇಳಿ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಪಿತೃಗಳ ಬಳಿಗೆ ಸೇರಲ್ಪಟ್ರು ಅಂದರೆ ಅದಕ್ಕಿಂತ ಹಿಂದೆ ಎಷ್ಟೋ ಜನ ನೀತಿವಂತರಿದ್ರು, ಅವರ ಬಳಿಗೆ ಸೇರಲ್ಪಟ್ಟಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಹೇಬೆಲನಿದ್ದಾನೆ. ಹೇಬೆಲನು ಆದಾಮನು ಮೊದಲು ಹುಟ್ಟಿದ್ರು ಮೊದಲು ಸಾಯುವಂಥದ್ದು ಹೇಬೆಲನು. ಹೇಬೆಲನು ಸಾತ್ತಂಥ ಸಮಯದಲ್ಲಿ ಆತನಿಗೆ ಪಿತೃಗಳು ಯಾರಾದರೂ ಇದ್ದಾರಾ ಅಂತ ಅಂದರೆ ಇಲ್ಲ, ಪಿತೃಗಳಿಲ್ಲ. ಆತನಿದ್ದಂಥ ಸಮಯದಲ್ಲಿ ಆತನು ಪಿತೃಗಳ ಬಳಿಗೆ ಸೇರಲ್ಪಟ್ಟನು ಅಂತ ಹೇಳಿ ನಾವು ಹೊಂದ್ಕೋಬಹುದು ಅಂತಂದರೆ ಆತನಿಗೆ ಪಿತೃಗಳಿಲ್ಲ. ಮತ್ತೆ ಪಿತೃಗಳಿಲ್ದಲೇ ಇದ್ದಾಗ ಆತನೇ ಪ್ರಾರಂಭಿಕನಾಗಿದ್ದಾಗ ನೀತಿವಂತರೆಲ್ಲರೂ ಒಂದು ಜಾಗದಲ್ಲಿ ಇದ್ದಾರೆ ಎನ್ನುವಂಥ ರೀತಿಯಲ್ಲಿ ನಾವು ಸ್ಪಷ್ಟವಾಗಿ ಈ ಮಾತುಗಳಿಂದ ಅರ್ಥವಾಗುತ್ತೆ. ಅಂದರೆ ನೀತಿಯಿಂದ ಬದುಕಿದಂಥವರೆಲ್ಲರೂ ಕೂಡ ಒಂದು ಜಾಗದಲ್ಲಿ ಇದ್ದಾರೆ.
ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಈ ಒಂದು ಮಾತು ಅರ್ಥ ಆಗುತ್ತೆ. ಮತ್ತೆ ದಾವೀದನ ವಿಷಯದಲ್ಲಿ ನಾವು ನೋಡುವಂಥದ್ದಾದ್ರೆ ಅಪೊಸ್ತಲರ ಕೃತ್ಯಗಳು 13ನೇ 22ನೇ ವಚನದಲ್ಲಿ ದೇವರು ದಾವೀದನ ವಿಷಯದಲ್ಲಿ ಏನ್ ಹೇಳ್ತಾರೋ ಗಮನಿಸಿ. ಅರಸನನ್ನಾಗಿ ಮಾಡಿ ದಾವೀದನನ್ನ ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಷಯನ ಮಗನಾದ ದಾವೀದನು ನನಗೆ ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯ. ಅವನು ನನಗೆ ಒಪ್ಪುವ ಮನುಷ್ಯನು. ಅಂದ್ರೆ ದೇವರು ದಾವೀದನನ್ನ ಒಪ್ಪಿರುವಂತ ಮನುಷ್ಯನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವ ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಸಾಕ್ಷಿ ಹೇಳಿದನು. ಅವನ ವಿಷಯದಲ್ಲಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಇವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸ್ತಾನೆ, ಈತನು ನಾನು ಒಪ್ಪುವಂತ ಮನುಷ್ಯನು ಎಂಬುದಾಗಿ ದೇವರಿಲ್ಲಿ ದಾವೀದನ ವಿಷಯದಲ್ಲಿ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಇಂಥ ದೇವರ ಉದ್ದೇಶಗಳನ್ನೆಲ್ಲ ದೇವರ ಪ್ರಣಾಳಿಕೆಗಳನ್ನೆಲ್ಲ ನೆರವೇರಿಸಿದಂತ ದಾವೀದನು ಏನಾಗ್ತಾನೆ? ನೀತಿವಂತನಾಗ್ತಾನೆ. ಇಂಥ ನೀತಿವಂತನು ಭಕ್ತನು ಒಂದ್ ವೇಳೆ ಈತನೇನಾದ್ರೂ ಪರಲೋಕಕ್ಕೆ ಹೋಗಿದ್ದಾರಾ ಎನ್ನುವಂತ ವಿಚಾರದಲ್ಲಿ ನಾವು ಒಂದ್ಸಲಿ ನೋಡುವಂತದ್ದಾದ್ರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 2:34. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ಗಮನಿಸಿ, ಇಲ್ಲೇನಿದು? ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕನ್ನಡ ಬೈಬಲ್ ಅಲ್ಲಿ ಈ ಮಾತು ಕಾಣುತ್ತೆ. ಇದೇ ಮಾತನ್ನು ನಾವು ತೆಲುಗು ಬೈಬಲ್ ಅಲ್ಲಿ ನೋಡುವಂತದ್ದಾದ್ರೆ ದಾವೀದನು ಪರಲೋಕమునకు ಎಕ್ಕಿಪೋಲೇದು. ದಾವೀದು ಪರಲೋಕమునకు ಎಕ್ಕಿಪೋಲೇದು. ದಾವೀದನು ಪರಲೋಕಕ್ಕೆ ಏರಿ ಹೋಗಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂತ ಹೇಳಿ ಕನ್ನಡ ಬೈಬಲ್ ಅಲ್ಲಿ ಇದೆ. ತೆಲುಗು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಪರಲೋಕಕ್ಕೆ ಏರಿ ಹೋಗಲಿಲ್ಲ ಎನ್ನುವಂತ ಮಾತು ಸ್ಪಷ್ಟವಾಗಿ ತೆಲುಗು ಬೈಬಲ್ ಅಲ್ಲಿ ಕಾಣುತ್ತೆ. ಅಂದ್ರೆ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತ ಒಂದು ವಿಚಾರ ಏನು ಅಂತಂದ್ರೆ ನೋಹನಾಗಿರ್ಬೋದು, ಅನೋಕನಾಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಇವ್ರು ಯಾರೂ ಕೂಡ ಪರಲೋಕಕ್ಕೆ ಹೋಗಿಲ್ಲ ಎನ್ನುವಂತ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಇವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಯಾಕೆಂದ್ರೆ ದಾವೀದನ ನೀತಿವಂತನು, ಆತನು ಪರಲೋಕಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಇದ್ದರೆ ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಆಯ್ತು. ಅಂದ್ರೆ ಇವರೆಲ್ಲರೂ ಕೂಡ ಒಂದು ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು ಈ ಮಾತಿನಿಂದ ಅರ್ಥ ಆಗ್ತದೆ. ಈಗಿದ್ದಾಗ ಸತ್ತಂತವ್ರು ಯಾರು ಪರಲೋಕಕ್ಕೆ ಹೋಗಿಲ್ಲ ಎನ್ನುವಂಥ ವಿಚಾರದಲ್ಲಿ ಈ ಮಾತುಗಳು ಬೈಬಲಲ್ಲಿ ತಿಳಿಸಿದ್ರೆ ಇವತ್ತು ಬದುಕಿರುವಂಥ ಮನುಷ್ಯನು ನಾನು ಪರಲೋಕಕ್ಕೆ 7 ಸಾರಿ ಹೋಗಿ ಬಂದಿದ್ದೀನಿ ಅಂತ ಹೇಳಿ ಹೇಳುವಂಥ ಮಾತುಗಳು ಎಷ್ಟರ ಮಟ್ಟಿಗೆ ವಾಸ್ತವವೋ ಎಷ್ಟರ ಮಟ್ಟಿಗೆ ಸತ್ಯವೋ ಇದನ್ನ ನೀವೇ ವಿವೇಚನೆ ಮಾಡಬೇಕು, ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ತೀರ್ಪನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ದಲೇ ಇವತ್ತು ಮನುಷ್ಯನು ಯಾವುದೊಂದು ಸತ್ಯವನ್ನು ಹೇಳಿದ್ರೆ ನಂಬುವುದಕ್ಕಿಂತ ಸುಳ್ಳನ್ನು ಹೇಳಿದಾಗ ಬಹಳವಾದಂಥ ರೀತಿಯಲ್ಲಿ ಹೆಚ್ಚಾಗಿ ನಂಬುವಂಥ ಕಾರ್ಯವನ್ನು ನಾವು ಮನುಷ್ಯರ ಮಧ್ಯದಲ್ಲಿ ನೋಡ್ತಾ ಇರ್ತೀವಿ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತುಗಳನ್ನು ನಾವು ನಂಬದೆ ಇವತ್ತು ಯಾವುದೋ ಒಬ್ಬ ಮನುಷ್ಯನು ಹೇಳುವಂಥ ಸುಳ್ಳು ಮಾತುಗಳನ್ನು ನಂಬ್ತೀವಿ ಅಂತ ಅಂದರೆ ನಮ್ಮ ಭಕ್ತಿ ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಏನು ಎಂಬುದಾಗಿ ನೋಡುವಂಥದ್ದು, ನಾನು ಸತ್ಯವನ್ನು ಹೇಳ್ತೀನಿ ನೀವು ನಂಬಲ್ಲ ಎಂಬುದಾಗಿ ಆತನೇ ಹೇಳ್ತಾ ಇದ್ದೇನೆ. ಮರಣಿಸಿದಂಥವರು ಭೂಮಿಯ ಮೇಲೂ ಇಲ್ಲ, ಹಾಗಂತ ಪರಲೋಕಕ್ಕೂ ಕೂಡ ಹೋಗಿಲ್ಲ. ಭೂಮಿಯ ಮೇಲೂ ಇಲ್ಲದಲೇ ಇದ್ದಾಗ ಪರಲೋಕಕ್ಕೂ ಕೂಡ ಹೋಗ್ದಲೇ ಇದ್ದಾಗ ಮತ್ತೆ ಎಲ್ಲಿದ್ದಾರೆ? ಒಂದು ವೇಳೆ ಭೂಮಿ ಮೇಲೆ ಇದ್ದಾರೋ ಎನ್ನುವಂಥ ವಿಚಾರದಲ್ಲಿ ನಾವು ಕೆಲವೊಂದು ಮಾತನ್ನು ನೋಡುವಂಥದ್ದಾದ್ರೆ ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೀತಾರೆ. ಅಂದ್ರೆ ಮನುಷ್ಯನಿಗೆ ದೇವರೇ ಇಲ್ಲವೇನೋ ಎನ್ನುವಂಥ ರೀತಿಯಲ್ಲಿ ಲೈಫನ್ನು ಎಂಜಾಯ್ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಆ ರೀತಿಯಾಗಿಯೇ ಬದುಕ್ತಾ ಕೊನೆಯದಾಗಿ ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಕೂಡ ಅನುಭವಿಸಿ ಇವರು ಎಲ್ಲವೂ ಇದೇ ಬದುಕು, ಇದನ್ನ ಬಿಟ್ಟ ಮೇಲೆ ಈ ಲೋಕವನ್ನು ಬಿಟ್ಟ ಮೇಲೆ ಇನ್ನೊಂದು ಬದುಕಿಲ್ಲ, ಇಲ್ಲಿರುವವರೆಗೂ ಕೂಡ ಮನುಷ್ಯನು ಸುಖವಾಗಿರಬೇಕು, ಯಾಕೆಂದರೆ ಯಾವಾಗ ಯಾರು ಸಾಯ್ತಾನೋ ಗೊತ್ತಿಲ್ಲ ಆಗಿರುವಂಥ ಕಾರಣ ಈ ಭೂಮಿಯಲ್ಲಿದ್ದಾಗ ಎಲ್ಲವನ್ನು ಅನುಭವಿಸ್ಬೇಕು ಎನ್ನುವಂಥ ಒಂದು ಆಲೋಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರೀತಿಯಾಗಿ ಇಷ್ಟಾನುಸಾರವಾಗಿ ಬದುಕ್ತಾನೆ. ಆ ರೀತಿಯಾಗಿ ಬದುಕಿ ಕ್ಷಣ ಮಾತ್ರದಲ್ಲಿ ಸಮಾಧಿಗೆ ಇಳಿಯುವನು ಅಂತ ಐತಿ. ಇದೇ ಮಾತನ್ನು ನಾವು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ వారు శ్రేయస్సు కలిగి తమ దినమును గడుపుదురు, ఒక్క క్షణములోనే పాతాళమునకు దిగుదురు. ಅಂದರೆ ಕನ್ನಡ ಬೈಬಲಲ್ಲಿ ಒಂದು ಕ್ಷಣದಲ್ಲಿ ಸಮಾಧಿಗೆ ಇಳಿಯುವರು ಅಂತ ಐತೆ, ಆದರೆ ತೆಲುಗು ಬೈಬಲಲ್ಲಿ ಸ್ಪಷ್ಟವಾಗಿ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಇಳಿತಾನೆ ಅಂತ ಐತೆ.
ಅಂದರೆ ಪಾತಾಳಕ್ಕೆ ಇಳಿದು ಹೋಗ್ತಾನೆ ಅಂದರೆ ಇದರ ಅರ್ಥ ಏನು? ಭೂಮಿ ಮೇಲೆ ಇರಲ್ಲ ಅಂತ ಅರ್ಥ. ಯಾವುದೇ ಒಬ್ಬ ಮನುಷ್ಯನು ಸತ್ತಂತಹ ಸಮಯದಲ್ಲಿ ಒಂದು ಕ್ಷಣವೂ ಕೂಡ ಈ ಭೂಮಿ ಮೇಲೆ ಇರುವುದಕ್ಕೆ ಅವಕಾಶ ಇಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ಚರಿತ್ರೆಯನ್ನು ನೋಡ್ಕೊಂಬರುವಂಥದ್ದಾದರೆ ಕೆಲವೊಬ್ಬರು ಬಂದಿದ್ದಾರೆ, ಕೆಲವೊಬ್ಬ ಮನುಷ್ಯರು ಕೆಲವೊಂದು ಸಮಯಗಳಲ್ಲಿ ಭೂಮಿ ಮೇಲೆ ಬಂದಿದ್ದಾರೆ. ಉದಾಹರಣೆಯಾಗಿ ನೋಡುವಂಥದ್ದರೆ ಸಮುವೇಲನ್. ಆಮೇಲೆ ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಆತನು ಪುನರುತ್ಥಾನನಾಗಿ ಎದ್ದು ಬಂದಂಥ ಸಮಯದಲ್ಲಿ ಕೆಲವು ನೀತಿವಂತರು ಎದ್ದು ಬಂದಿದ್ದಾರೆ. ಇದೆಲ್ಲವೂ ಕೂಡ ದೇವರ ಪ್ರಣಾಳಿಕೆ, ದೇವರ ಒಂದು ಇಚ್ಛೆ, ದೇವರ ಒಂದು ಚಿತ್ತ ಆಗಿರುವಂಥ ಕಾರಣ ಬಂದಿದ್ದಾರೆ. ಅದನ್ನು ಹೊರತುಪಡಿಸಿ ಯಾರು ಕೂಡ ಈ ಭೂಮಿ ಮೇಲೆ ಸತ್ತಂಥವರು ಉಳ್ಕೊಳ್ಳೋದಕ್ಕೆ ದೇವರು ಅನುಮತಿಯನ್ನು ಕೊಡಲ್ಲ. ಆಗಿರುವಂಥ ಕಾರಣ ಈ ಭೂಮಿ ಮೇಲೆ ಏನಾದರೂ ಸತ್ತವರು ಇರ್ತಾರ ಅಂತ ಅಂದರೆ ಇರಲ್ಲ. ಅವರು ಏನು ಮಾಡ್ತಾರೆ? ಪಾತಾಳಕ್ಕೆ ಹೊರಟೋಗ್ತಾರೆ, ಈ ಲೋಕವನ್ನು ಬಿಟ್ಟು ಹೋಗ್ತಾರೆ ಎನ್ನುವಂಥದ್ದು ಅರ್ಥವಾಗುತ್ತೆ. ಈಗ ಪಾತಾಳಕ್ಕೆ ಹೋಗ್ತಾರೆ ಎನ್ನುವಂಥ ಮಾತಿಲ್ಲಿ ಇದೆ ಅಂದರೆ ಪಾತಾಳ ಎನ್ನುವಂಥದ್ದು ಎಲ್ಲಿದೆ? ಈ ಪಾತಾಳ ಎನ್ನುವಂಥದ್ದು ಲೋಕವಾ? ಲೋಕಗಳು ಒಂದು ವೇಳೆ ಪಾತಾಳ ಎನ್ನುವಂಥದ್ದು ಲೋಕವೇ ಆಗಿದ್ರೆ ಲೋಕಗಳು ಎನ್ನುವಂಥದ್ದು ಎಷ್ಟಿದೆ ಎನ್ನುವಂಥ ವಿಚಾರದಲ್ಲಿ ನಾವು ನೋಡುವಂಥದ್ದಾದರೆ 2 ಕೊರಿಂಥಿ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. 2 ಕೊರಿಂಥಿ 12ನೇ ಅಧ್ಯಾಯ 2ನೇ ವಚನವನ್ನು. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಇಲ್ಲಿ ಏನು ಕಾಣುತ್ತೆ ಅಂದರೆ 3ನೇ ಆಕಾಶದ ಪರ್ಯಂತರಕ್ಕೂ ಅಂದರೆ 3ನೇ ಆಕಾಶದವರೆಗೂ ಹೋದ ಅಂತ ಹೇಳಿ ಇದೆ. ಅಂದರೆ ಇಲ್ಲಿ 3 ಆಕಾಶಗಳು ಕಾಣುತ್ತಾ? 3 ಆಕಾಶಗಳು ಕಾಣುತ್ತೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಫಿಲಿಪ್ಪಿಯವರ ಪುಸ್ತಕ 2ನೇ ಅಧ್ಯಾಯ 9ನೇ ವಚನ. ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ, ಗಮನಿಸಿ ಇಲ್ಲಿ ಏನ್ ಕಾಣುತ್ತೋ, ಸ್ವರ್ಗ ಮರ್ತ್ಯ ಪಾತಾಳ ಅಂದ್ರೆ ಸ್ವರ್ಗ ಮರ್ತ್ಯ ಪಾತಾಳ. ಸ್ವರ್ಗ ಲೋಕ ಅಂದ್ರೆ ಪರಲೋಕ, ದೇವರಿರುವಂತ ಲೋಕ. ಮರ್ತ್ಯ ಅಂತ ಅಂದ್ರೆ ಈ ಭೂಲೋಕ, ನಾವಿರುವಂತ ಲೋಕ. ಪಾತಾಳ ಲೋಕ ಎನ್ನುವಂಥದ್ದಿದೆ, ಅದು ಇನ್ನೊಂದು 3ನೇ ಲೋಕ ಅಂತ ಹೇಳಿ ಈ ಮಾತಿನಿಂದಲೂ ಕೂಡ ಅರ್ಥವಾಗುತ್ತೆ. 2 ಕೊರಿಂಥಿ 12ನೇ 2ನೇ ವಚನದಲ್ಲಿ 3 ಆಕಾಶಗಳು ಕಾಣುತ್ತೆ. ಫಿಲಿಪ್ಪಿ 2:9ರಲ್ಲಿ 3 ಲೋಕಗಳು ಕಾಣುತ್ತೆ. ಮತ್ತೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಈ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ. ಇಲ್ಲೂ ಏನು ಕಾಣುತ್ತೆ ಅಂದರೆ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಇಲ್ಲೂ ಕೂಡ 3 ಲೋಕಗಳು ಇರುವಂಥದ್ದು ಕಾಣುತ್ತೆ. ಆ 3 ಲೋಕಗಳು ಯಾವುವು ಅಂದರೆ ಫಿಲಿಪ್ಪಿ 2:9ನೇ ವಚನದ ಪ್ರಕಾರವಾಗಿ ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಈ 3 ಲೋಕಗಳಿದೆಯಾ? 3 ಲೋಕಗಳಿದೆ. ಈ ಒಂದು 3 ಲೋಕಗಳಲ್ಲಿ ಈ ಒಂದು ಸತ್ತಂತ ಮನುಷ್ಯರೆಲ್ಲರೂ ಭೂಮಿಯ ಮೇಲೂ ಇಲ್ಲ ಪರಲೋಕದಲ್ಲೂ ಇಲ್ಲ ಅಂತ ಅಂದರೆ ಪಾತಾಳ ಲೋಕದಲ್ಲಿನೇ ಇರಬೇಕು. ಈಗ ಪಾತಾಳ ಲೋಕ ಅಂದರೆ ನಾವು ಆಲೋಚನೆ ಮಾಡಬೇಕು, ಮನುಷ್ಯನು ಇಂಥ ಬದುಕನ್ನು ಕಷ್ಟಪಟ್ಟು ಬದುಕಿ ದೇವರಿಗೋಸ್ಕರ ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸಿ, ಯಾಕೆಂದರೆ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯದಲ್ಲಿ 32ನೇ ವಚನಗಳಿಂದ ನೋಡ್ಕೊಂಡು ಹೋಗುವಂಥದ್ದಾದರೆ ಭಕ್ತರು ಭಯಂಕರವಾದಂಥ ರೀತಿಯಲ್ಲಿ ಶ್ರಮೆಗಳನ್ನು ಅನುಭವಿಸಿರುವಂಥದ್ದು ಕಾಣುತ್ತೆ. 1ನೇ ಶತಮಾನದಲ್ಲಿ ನೋಡುವಾಗ ಅಪೊಸ್ತಲರು ಭಯಂಕರವಾದಂಥ ರೀತಿಯಲ್ಲಿ ಹಿಂಸಿಸಲ್ಪಟ್ಟು ಸತ್ತಿರುವಂಥ ಕಾರ್ಯವೂ ಕಾಣುತ್ತೆ. ಅದಕ್ಕೆ ಹಿಂದಿನ ಕಾಲವನ್ನು ನೋಡ್ಕೊಂಡು ಹೋಗುವಂಥದ್ದಾದರೆ ಅದು ಹಳೆ ಉಡಂಬಡಿಕೆಯಲ್ಲಾಗಿರ್ಬೋದು ಭಯಂಕರ ರೀತಿಯಲ್ಲಿ ಭಕ್ತರು ಹಿಂಸಿಸಲ್ಪಟ್ಟಿರುವಂಥದ್ದು ಕಾಣುತ್ತೆ. ಇಂಥ ಮಟ್ಟಿಗೆ ಹಿಂಸಿಸಲ್ಪಟ್ಟಿರುವಂಥ ಈ ಮನುಷ್ಯರು ಪಾತಾಳಕ್ಕೆ ಹೋಗೋದಕ್ಕ? ಇಂಥ ಭಯಂಕರವಾದಂಥ ರೀತಿಯಲ್ಲಿ ಕಷ್ಟಪಟ್ಟು ದೇವರಿಗೋಸ್ಕರ ಬದುಕಿದಂಥವರು ಪಾತಾಳಕ್ಕೆ ಹೋಗ್ಬೇಕಾ? ದೇವರು ಪಾತಾಳಕ್ಕೆ ಹೋಗುವಂಥ ಏರ್ಪಾಟನ್ನು ಮಾಡಿದಾರ? ಮನುಷ್ಯನು ಪಾತಾಳಕ್ಕೆ ಹೋಗುವಂಥದ್ದು ಸರಿ, ಆದರೆ ಪಾತಾಳ ಲೋಕದಲ್ಲಿ ದೇವರು ಇವರೆಲ್ಲರಿಗೂ ಕೂಡ ಯಾವುದೋ ಒಂದು ಏರ್ಪಾಟನ್ನು ಮಾಡೇ ಇರ್ತಾನೆ. ಯಾಕೆ ಅಂತಂದರೆ ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಕೀರ್ತನೆಗಳಲ್ಲಿಯೂ ಇದೆ. 115ನೇ ಕೀರ್ತನೆ 16ನೇ ವಚನದಲ್ಲಿ ಆ ಮಾತಿದೆ, ಗಮನಿಸಿ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಅಂತ. ಆಗಿರುವಂಥ ಕಾರಣ ಭಕ್ತರ ಮರಣವನ್ನು ಕೇವಲ ಅಂತೇಳಿ ತಿಳಿಯದೇ ಇರುವಂಥ ದೇವರು ಸಾಮಾನ್ಯವಾಗಿ ಅವ್ರನ್ನ ಪಾತಾಳ ಲೋಕಕ್ಕೆ ದಬ್ಬಿ ಎಲ್ಲೋ ಒಂದು ಕಡೆ ಬಿಟ್ಟುಬಿಡ್ತಾನೆ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆತನು ಲೆಕ್ಕಕ್ಕಿಲ್ಲದಂಥ ರೀತಿಯಲ್ಲಿ ಬಿಟ್ಟುಬಿಡ್ತಾನೆ? ಬಿಡಲ್ಲ. ಆಗಿರುವಂಥ ಕಾರಣ ಅಲ್ಲಿ ಯಾವುದೋ ಒಂದು ಏರ್ಪಾಟನ್ನು ಮಾಡೇ ಇರ್ತಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಏರ್ಪಾಟನ್ನು ತಿಳ್ಕೋಬೇಕು ಅಂತಂದರೆ
ಇವತ್ತು ಸತ್ತಂಥವರ ವಿಚಾರದಲ್ಲಿ ದೇವ್ರು ಏನು ಬರ್ಸ್ಕೊಟ್ಟಿದ್ದನೋ ಅದನ್ನು ಓದಿದ್ರೇನೆ, ಅದನ್ನು ತಿಳ್ಕೊಂಡ್ರೇನೆ ಇದು ಅರ್ಥವಾಗುವಂಥದ್ದು. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ಅಂದ್ರೆ ಒಬ್ಬ ಭಿಕ್ಷುಗಾರನಿದ್ದಾನೆ, ಒಬ್ಬ ಐಶ್ವರ್ಯವಂತನಿದ್ದಾನೆ. ಆ ಭಿಕ್ಷುಗಾರನ ಸತ್ತಿದ್ದಾನೆ. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಇಲ್ಲಿ ಒಂದು ಮಾತು ಕಾಣುತ್ತೆ ನೋಡಿ. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು ಅಂತ ಹೇಳಿ ಇದೆ. ಅಂದ್ರೆ ಈ ಲಾಜರನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದ್ದಾರೆ ಅಂದ್ರೆ ಏನರ್ಥ? ಅಬ್ರಹಾಮನಲ್ಲಿ ಇದ್ದಾನೆ ಅಂತ ಅರ್ಥ. ಅಬ್ರಹಾಮನಲ್ಲಿ ಇದ್ದಾನೆ ಅಂದ್ರೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಬ್ರಹಾಮನ ಎದುರಿಗೆ ಒರಗಿಸಿದಾನೆ ಅಂದ್ರೆ ಅಬ್ರಹಾಮನಲ್ಲಿ ಇದ್ದಾನೆ. ಅಬ್ರಹಾಮನಲ್ಲಿ ಇದ್ದಾನೆ ಅಂದ್ರೆ ಎಲ್ಲಾ ನೀತಿವಂತರು ಕೂಡ ಅಲ್ಲಿದ್ದಾರೆ. ಮತ್ತೆ ಮುಂದೆ ನೀತಿವಂತರು ಕೂಡ ಅಬ್ರಹಾಮನ ಜೊತೆಯಲ್ಲಿ ಇದ್ದಾರೆ ಅನ್ನೋ ಗಮನಿಸಿ. ಮುಂದೆ ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಹೊರಗಿಕೊಂಡಿದ್ದ ಲಾಜರನನ್ನು ನೋಡಿ. ಇಲ್ಲಿ ಒಂದು ಮಾತಿದೆ, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಅಂದ್ರೆ ಈತನ ಯಾತನೆ ಪಡ್ತಾ ಇದೆ ಅಂತ ಹೇಳಿ ಕಾಣುತ್ತೆ. ಆ ಅಬ್ರಹಾಮನ ಮತ್ತು ಲಾಜರ್ನ ವಿಷಯದಲ್ಲಿ ನೋಡುವಾಗ ಅಬ್ರಹಾಮನ ಎದೆಗೆ ಒರಗಿಸಿದ್ರು ಅಂತ ಹೇಳಿದ್ದೆ. ಅವ್ರು ಕೂಡ ಯಾತನೆ ಪಡ್ತಾ ಇರುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಬ್ರಹಾಮನ ಲಾಜರ್ನ ಯಾತನೆ ಪಡ್ತಾ ಇರುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಐಶ್ವರ್ಯವಂತರು ಮಾತ್ರ ಯಾತನೆ ಪಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಮುಂದೆ ಕಳುಹಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಗುರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅದಕ್ಕೆ ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ಇದು ಮಾತ್ರವಲ್ಲದೆ ಅಂದ್ರೆ ಇಲ್ಲಿ ನೀತಿವಂತರಿರುವಂತ ಒಂದು ಜಾಗ ಇದೆ. ಪಾತಾಳ ಲೋಕದಲ್ಲಿ ನೀತಿವಂತರಿರುವಂತ ಒಂದು ಜಾಗ ಇದೆ, ಅನೀತಿವಂತರಿರುವಂತ ಜಾಗ ಇದೆ. ಈ ಜಾಗಕ್ಕೆ ಎರಡಕ್ಕೂ ಮಧ್ಯಕ್ಕೂ ಕೂಡ, ಈ ಎರಡು ಜಾಗಗಳ ಮಧ್ಯದಲ್ಲಿ ಇವೆರಡು ಜಾಗಗಳನ್ನು ಬೇರ್ಪಡಿಸುವಂತ ಒಂದು ಕಾರ್ಯವೂ ಇದೆ. ಅದನ್ನು ಗಮನಿಸಿ. 25ನೇ ವಚನದಲ್ಲಿ 26ನೇ ವಚನ, ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿ ಅದೇ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಅಂದ್ರೆ ನೀತಿವಂತರಿರುವಂತ ಜಾಗಕ್ಕೂ ಅನೀತಿವಂತರಿರುವಂತ ಜಾಗಕ್ಕೂ ಮಧ್ಯದಲ್ಲಿ ಒಂದು ಡೊಂಗರ ಇದೆಯಂತೆ. ಇಲ್ಲಿಂದ ಅಲ್ಲಿಗೆ ಯಾರೋ ದಾಟಕ್ಕಾಗಲ್ವಂತೆ, ಅಲ್ಲಿಂದ ಇಲ್ಲಿಗೆ ಯಾರೋ ದಾಟಕ್ಕಾಗಲ್ವಂತ. ಆಲೋಚನೆ ಮಾಡಿ, ದೇವರು ಮಾಡಿರುವಂಥ ಏರ್ಪಾಟು ಇದು. ಯಾಕೆ ಅಂತಂದ್ರೆ ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳು ಪ್ರಯಾಣ ಮಾಡಿದ್ರೂ ಕೂಡ ಮುಗಿಯದೇ ಇರುವಂತ ಒಂದು ದೂರವನ್ನ ಆತ್ಮ ಒಂದು ಕ್ಷಣದಲ್ಲಿ ಪ್ರಯಾಣ ಮಾಡುತ್ತೆ. ಅಂದ್ರೆ ಈ ಒಂದು ವಿಶ್ವವನ್ನ ದಾಟಬೇಕು ಅಂದ್ರೆ, ಮನುಷ್ಯನ ವಿಶ್ವವನ್ನು ದಾಟಬೇಕು ಅಂದ್ರೆ ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳು ಪ್ರಯಾಣವನ್ನ ಮಾಡಬೇಕು. ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಊಹೆ ಮಾಡ್ಕೊಳ್ಳುವಂಥದ್ದಾದ್ರೆ ಹೇಳ್ತಾ ಇದ್ದೀನಿ. ಎಷ್ಟೋ ಕೋಟ್ಯಾನುಕೋಟಿ ಲೈಟ್ ಇಯರ್ಗಳು ಎಂಬುದಾಗಿನೇ ಹೇಳ್ಬೋದು. ಅಂಥ ಒಂದು ದೂರವನ್ನ ಆತ್ಮ ಎನ್ನುವಂಥದ್ದು ಒಂದು ಕ್ಷಣದಲ್ಲಿ ಪ್ರಯಾಣ ಮಾಡಿ ಇನ್ನೊಂದು ಲೋಕಕ್ಕೆ ಸೇರುತ್ತೆ. ಆದರೆ ಅಲ್ಲಿರುವಂಥ ಒಂದೇ ಲೋಕದಲ್ಲಿರುವಂಥ ಒಂದು ಕಡೆ ಇರುವಂಥ ಆತ್ಮ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ದೇವ್ರೇನ್ ಮಾಡಿದ್ದಾನೆ, ಅಲ್ಲಿರುವಂಥವ್ರು ಅಲ್ಲೇ ಇರಬೇಕು, ಇಲ್ಲಿರುವಂಥವ್ರು ಇಲ್ಲೇ ಇರಬೇಕು ಅಂತೇಳಿ ದೇವ್ರೇನ್ ಮಾಡಿದ್ದಾನೆ, ಬಂಧಿಸಿದ್ದಾನೆ. ಯಾವ ರೀತಿಯಾಗಿ ಒಂದೇ ಲೋಕದಲ್ಲಿ ಎರಡು ಕಾರ್ಯಗಳು, ಎರಡು ಭಾಗಗಳಿದೆ ಎನ್ನುವಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಅನ್ನಿಸ್ತು ಅಂತ ಅಂದ್ರೆ, ಈ ಭೂಮಂಡಲ ಎನ್ನುವಂಥದ್ದು ಒಂದೇ ಇದೆ. ಇದರಲ್ಲಿ 200ಕ್ಕೂ ಹೆಚ್ಚಿನ ದೇಶಗಳಿದೆಯಾ ಅಂತ ಅಂದ್ರೆ ದೇಶಗಳಿದೆ. ಇದರಲ್ಲಿ ಭೂಮಿ ಎನ್ನುವಂಥದ್ದಿದೆ, ನೀರು ಎನ್ನುವಂಥದ್ದಿದೆ, ಬೆಟ್ಟ ಎನ್ನುವಂಥದ್ದಿದೆ, ಗುಡ್ಡಗಳು ಎನ್ನುವಂಥದ್ದಿದೆ. ಆ ರೀತಿಯಾಗಿ ಒಂದೇ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಎಷ್ಟೋ ಜಿಲ್ಲೆಗಳು ಯಾವ ರೀತಿಯಾಗಿ ಬೇರೆ ಬೇರೆ ಆಗಿದೆಯೋ, ವಿಂಗಡವಾಗಿದೆಯೋ, ಆ ರೀತಿಯಾಗಿ ಒಂದೇ ಲೋಕದಲ್ಲಿ ದೇವರೇನ್ ಮಾಡಿದ್ದಾನೆ, 2 ಭಾಗಗಳನ್ನು ಮಾಡಿದ್ದಾನೆ. ಆ ಮಧ್ಯಭಾಗದಲ್ಲಿ ಡೊಂಗರವನ್ನು ಇಟ್ಟಿದ್ದಾನೆ. ಈ ಒಂದು ನೀತಿವಂತರು ಏನಾದರೂ ಅಲ್ಲಿಗೆ ಹೋದ್ರೆ ನೀತಿವಂತರು ಅಲ್ಲೇ ಇರಬೇಕು. ಅನೀತಿ ಮಾಡದಂತ ಪಾಪಿ ಏನಾದರೂ ಹೋದ್ರೆ ಆತನು ನಿತ್ಯ ಶಿಕ್ಷೆಯಲ್ಲಿ ಯಾತನೆಯನ್ನ ಪಡಬೇಕು. ಈ ಒಂದು ನೆಮ್ಮದಿ ಹೊಂದುವಂಥ ಜಾಗಕ್ಕೂ
ಏನಾದರೂ ಈ ನೆಮ್ಮದಿ ಹೊಂದುವಂಥ ಜಾಗಕ್ಕೆ ಏನಾದರೂ ಹೆಸರಿದೆಯಾ ಅಂತೇಳಿ ನಾವು ಒಂದ್ಸರಿ ಬೈಬಲ್ನ ಹುಡುಕುವಂಥದ್ದಾದರೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನವನ್ನು ಗಮನಿಸಿ. ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಅಂದ್ರೆ ನೀತಿವಂತರೆಲ್ಲರೂ ಕೂಡ ಒಂದು ಜಾಗದಲ್ಲಿ ಹೋಗಿದ್ದಾರೆ, ಅದರಲ್ಲೂ ಕೂಡ ಪಾತಾಳ ಲೋಕದಲ್ಲಿ ಒಂದು ಜಾಗದಲ್ಲಿ ಇದ್ದಾರೆ ಅಂತೇಳಿ ಅರ್ಥವಾಗ್ತಾ ಐತೆ. ಯೇಸು ಕ್ರಿಸ್ತನ ನೋಡುವಾಗ ಆತನು ಕೂಡ ನೀತಿವಂತನೇ. ಆತನು ನೀತಿವಂತನಾಗಿದ್ದ ಮೇಲೆ ಆತನು ನರಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆತನೇ ಅನುಭವಿಸುವಂತ ಜಾಗಕ್ಕೆ ಆತನು ಹೋಗುವಂಥದ್ದು ಅಸಂಭವ. ಯಾಕೆಂದ್ರೆ ಆತನು ಯಾವ ಪಾಪವನ್ನ ಮಾಡಿಲ್ಲ. ಆಗಿರುವಂತ ಕಾರಣ ಆತನು ಕೂಡ ಪಿತೃಗಳ ಬಳಿಗೆ, ಅಂದ್ರೆ ಪಿತೃಗಳಿರುವಂತ, ಅಂದ್ರೆ ನೀತಿವಂತರಿರುವಂತ ಜಾಗಕ್ಕೆ ಆತನು ಕೂಡ ಮರಣವನ್ನು ಅನುಭವಿಸಿದ ಮೇಲೆ ನೀತಿವಂತರಿರುವಂತ ಜಾಗಕ್ಕೆ ಹೋಗ್ಬೇಕು. ಆತನ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆತನ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀತಿವಂತರಿರುವಂತ ಜಾಗಕ್ಕೆ ಹೆಸರೇನು ಅಂದ್ರೆ ಪರದೈಸಿ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪರದೈಸಿ ಎನ್ನುವಂಥ ಜಾಗದಲ್ಲಿ ನೀತಿವಂತರೆಲ್ಲರೂ ಕೂಡ ಆವತ್ತಿನಿಂದ ಹೇಬೆಲನ್ನು ಮೊದಲುಗೊಂಡು ಈ ಭೂಮಿ ಮೇಲೆ ನೀತಿವಂತರಾಗಿ ಬದುಕಿ ಯಾರ್ಯಾರು ಮರಣವನ್ನು ಹೊಂದಿದರೋ, ಮುಂದೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕೂಡ ಯಾರ್ಯಾರು ಮರಣವನ್ನು ಹೊಂದುತ್ತಾರೋ ಅವರೆಲ್ಲರೂ ಕೂಡ ಆ ಒಂದು ನೀತಿವಂತರಿರುವಂಥ ಪರದೈಸಿಯಲ್ಲಿ ಇರಬೇಕು. ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಅಲ್ಲಿವರೆಗೂ ಇದ್ದು ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಅವರೆಲ್ಲರೂ ಕೂಡ ಎದ್ದು ಈಚೆಗೆ ಬರಬೇಕೇ ಹೊರತು ಅಲ್ಲಿವರೆಗೂ ಅಲ್ಲೇ ಇರಬೇಕು. ಅವರಿಗೆ ವಿಶ್ರಾಂತಿಯ ಸ್ಥಳವು ಅಲ್ಲೇ, ವಿಶ್ರಾಂತಿಯ ಜಾಗ. ಪರದೈಸಿ ಎನ್ನುವಂಥದ್ದು ವಿಶ್ರಾಂತಿಯ ಜಾಗ. ಈ ಭೂಮಿ ಮೇಲೆ ವಿಶ್ರಾಂತಿ ಇಲ್ವಾ ಅಂದ್ರೆ ಈ ಭೂಮಿ ಮೇಲೆ ವಿಶ್ರಾಂತಿ ಇಲ್ಲ. ಯಾಕೆ ವಿಶ್ರಾಂತಿ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ದೇವರು ಮನುಷ್ಯನಿಗೆ ಕೆಲಸವನ್ನ ಕೊಟ್ಟಿದ್ದಾನೆ. ಆ ಕೆಲಸವನ್ನ ಮಾಡೇ ತೀರ್ಬೇಕು. ಈ ಭೂಮಿ ಮೇಲೆ ಮನುಷ್ಯನು ಸುಖವಾಗಿ ವಿಶ್ರಾಂತಿ ತೆಗೆದುಕೊಳ್ತೀನಿ ಅಂತ ಹೇಳಿ ಒಂದು ವೇಳೆ ಮನುಷ್ಯನ ಆ ರೀತಿಯಾಗಿ ಅಂದ್ಕೊಳ್ಳುವಂಥದ್ದಾದ್ರೆ ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಾನೆ. ಒಬ್ಬನ ಭೂಮಿ ಚೆನ್ನಾಗಿ ಬೆಳೀತಂತೆ. ಅವಾಗ ಆತನ ಏನ್ ಅಂದ್ಕೊಂಡಂತೆ ಅಂದ್ರೆ ಅನೇಕ ಸಂವತ್ಸರಗಳಿಗೆ ಬೇಕಾದಂತ ಒಂದು ಸರಕು ಬಿದ್ದೈತೆ, ಜೀವಾತ್ಮವೇ ನೀನು ಸುಖ ಪಡು ಎಂಬುದಾಗಿ ಹೇಳ್ದ ಅಂತ ಹೇಳುತ್ತೆ. ಅಂದ್ರೆ ಮೂಢನು ನೀನು, ಇವತ್ತೇ ನಿನ್ನವರು ನಿನ್ನ ಕಡೆಯಿಂದ ನಿನ್ನ ಪ್ರಾಣವನ್ನ ಕೇಳ್ತಾರೆ ಎನ್ನುವಂಥ ರೀತಿಯಲ್ಲಿ ಮಾತುಗಳು ಬರೆಯಲ್ಪಟ್ಟಿದೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿ ನೋಡುವಾಗ, ಈ ಭೂಮಿ ಮೇಲೆ ಯಾರಾದರೂ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಹೊರಟ್ರೆ ಅವನ ಅಂತ್ಯ ಆಗುತ್ತೆ ಅಂತ ಅರ್ಥ. ದೇವರು ಒಂದೇ ಮಾತು ಹೇಳಿರುವಂಥದ್ದು. ಆಗಿರುವಂಥ ಕಾರಣ ಈ ಭೂಮಿ ಮೇಲೆ ಯಾವ ಮನುಷ್ಯನು ಕೂಡ ನಾನು ಸುಖವಾಗಿ ಬದುಕ್ತೀನಿ, ಸಂತೋಷದಿಂದ ಬದುಕ್ತೀನಿ ಅಂತ ಅಂದ್ರೆ ಅವನಿಗೆ ಪರಲೋಕ ಎನ್ನುವಂಥದ್ದು ಪ್ರಾಪ್ತವಾಗಲ್ಲ. ಮತ್ತೆ ಆತನ ಯಾವುದೇ ಕಾರಣಕ್ಕೂ ಕೂಡ ನೀತಿವಂತನಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಮತ್ತೆ ಇಲ್ಲಿ ಈ ಒಂದು ಪರದೈಸಿ ಎನ್ನುವಂಥದ್ದು ನೀತಿವಂತರಿರುವಂಥ ಜಾಗವೇ, ಅದು ಪಾತಾಳ ಲೋಕವೇ ಎನ್ನುವಂಥ ವಿಚಾರದಲ್ಲಿ ಯೇಸು ಕ್ರಿಸ್ತನು ಇನ್ನೂ ಒಂದು ಮಾತನ್ನು ಆತನು ಸ್ಪಷ್ಟಪಡಿಸಿದ್ದಾನೆ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ನನ್ನನ್ನು ಮುಟ್ಟಬೇಡ, ನಾನು ಇನ್ನೂ ಕೂಡ ತಂದೆಯ ಬಳಿಗೆ ಏರಿ ಹೋಗಿಲ್ಲ ಎಂಬುದಾಗಿ ಹೇಳ್ತಾನೆ. ತಂದೆ ಎಲ್ಲಿದ್ದಾನೆ? ಪರಲೋಕದಲ್ಲಿ ಇದ್ದಾನೆ. ಆತನ ಪರಲೋಕದಲ್ಲಿ ಇದ್ದಾನಾದ್ರೆ, ಪರಲೋಕದಲ್ಲಿ ಇರುವಂಥದ್ದಾದ್ರೆ ಈತನ ಒಂದು ವೇಳೆ ಮರಣವನ್ನು ಹೊಂದಿದ ತಕ್ಷಣ ಆತನ ಪರಲೋಕಕ್ಕೆ ಹೋಗ್ತಾನೇನೋ ಅಂತೇಳಿ ನಾವು ಅಂದ್ಕೊಳ್ಳುವಂಥದ್ದಾದ್ರೆ, ಯಾವ ಮನುಷ್ಯನಾದ್ರೂ ಸತ್ತ ತಕ್ಷಣ ಪರಲೋಕಕ್ಕೆ ಹೋಗ್ತಾನೇನೋ ಅನ್ನುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ, ಯೇಸು ಕ್ರಿಸ್ತನು ಕೂಡ ಸತ್ತ ತಕ್ಷಣ ಪರಲೋಕಕ್ಕೆ ಹೋಗಿದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ನಾವು ಬೈಬಲ್ನ ಹುಡುಕುವಂಥದ್ದಾದ್ರೆ, ಯೇಸು ಕ್ರಿಸ್ತನ ಎಲ್ಲಿ ಹೇಳ್ತಾ ಇದ್ದಾನೆ, ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋಗಿಲ್ಲ ಅಂತ. ಅದನ್ನು ಯಾವಾಗ ಹೇಳುವಂಥ ಮಾತು ಅಂತ ಹೇಳಿ ನೋಡಿದ್ರೆ, ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಎದ್ದು ಬಂದು ಆತನು ಇವರೆಲ್ಲರಿಗೂ ಕಾಣಿಸ್ಕೊಳ್ಳುವಂಥ ಸಮಯ, ಆ ಒಂದು ಸಮಯದಲ್ಲಿ ಇದನ್ನು ಹೇಳ್ತಾ ಇದ್ದಾನೆ. ಆತನ ಸಮಾಧಿಯಿಂದ ಎದ್ದು ಬಂದಿದ್ದಾನೆ, ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ. ಆವಾಗ ಈ ಒಂದು ಮರಿಯಳು ಮುಟ್ಟೋದಕ್ಕೆ ಹೋದಂಥ ಸಮಯದಲ್ಲಿ ನನ್ನನ್ನು ಮುಟ್ಟಬೇಡ, ನಾನಿನ್ನೂ ತಂದೆ ಬಳಿಗೆ ಹೋಗಿಲ್ಲ ಅಂದರೆ 3 ದಿನ ಆತನು ಎಲ್ಲಿದ್ದಾನೆ? ಯೇಸು ಕ್ರಿಸ್ತನ ಮರಣವನ್ನು ಹೊಂದಿದಂಥ ತರುವಾಯ 3 ದಿನ ಆತನು ಎಲ್ಲಿದ್ದಾನೆ ಅಂದರೆ ಪಾತಾಳ ಲೋಕದಲ್ಲಿರುವಂಥ ಪರದೈಸಿಯಲ್ಲಿ ನೀತಿವಂತರಿರುವಂಥ ಜಾಗದಲ್ಲೇ ಇದ್ದಾನೆ. ಆನಂತರ ಆತನು ಎದ್ದು ಬಂದಿದ್ದಾನೆ. ಆತನ ಶರೀರ ಈ ಭೂಮಿ ಮೇಲೆ ಇತ್ತಷ್ಟೇ, ಆದರೆ ಆತನ ಎಲ್ಲಿಗೆ ಹೋಗಿದ್ದಾನೆ? ಆತನ ಆತ್ಮ ಎಲ್ಲಿಗೆ ಹೋಗಿದೆ? ಪರದೈಸಿಗೆ ಹೋಗಿದೆ. ಪರದೈಸಿಯಿಂದ ಎದ್ದು ಬಂದಿದ್ದಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನಾನು ಇನ್ನೂ ತಂದೆ ಬಳಿಗೆ ಹೋಗಿಲ್ಲ ಅಂತಾನ. ಅಂದರೆ ಪರದೈಸು ಎನ್ನುವಂಥದ್ದು ಪಾತಾಳ ಲೋಕದಲ್ಲಿರುವಂಥ ಒಂದು ಭಾಗ. ಈ ನರಕ ಎನ್ನುವಂಥದ್ದು ಪಾತಾಳ ಲೋಕದಲ್ಲಿರುವಂಥ ಒಂದು ಭಾಗ. ಡೊಂಗರ ಎನ್ನುವಂಥದ್ದು ಅದು ಕೂಡ ಒಂದು ಭಾಗ. ಪಾಪವನ್ನು ಮಾಡಿ ಈ ಭೂಮಿ ಮೇಲೆ ಪಾಪದೊಂದಿಗೆ ಬದುಕಿದಂಥವರು ಈ ಒಂದು ನರಕ ಲೋಕದಲ್ಲಿ ಯಾತನೆಯನ್ನು ಅನುಭವಿಸ್ತಾರೆ. ನೀತಿವಂತರಾಗಿ ಬದುಕಿ ಸತ್ತಂಥವರು ಪರದೈಸಿಯಲ್ಲಿ ನೆಮ್ಮದಿ ಹೊಂದುವಂಥ ಜಾಗದಲ್ಲಿ ಇರ್ತಾರೆ. ಯಾವ ಮನುಷ್ಯನು ಕೂಡ
ಈ ಜಗತ್ತು ಮೊದಲನೇ ಮನುಷ್ಯನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಮರಣಿಸಿದಂಥವ್ರು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಕೆಲವು ನೂರಾರು ವರ್ಷಗಳಿಂದ ಇವರೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಏನಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ ಅಂದರೆ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39ನೇ ವಚನ 40ನೇ ವಚನವನ್ನು ಗಮನಿಸಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಅಂದ್ರೆ ಇವರೆಲ್ಲರೂ ಯಾರು ಅಂತಂದ್ರೆ, ಆ ಮೇಲಿನ ವಚನಗಳನ್ನು ನೋಡ್ಕೊಂಡ್ ಬರುವಂತಂದ್ರೆ ಎಷ್ಟೋ ಜನ ನೀತಿವಂತರ ಹೆಸರುಗಳು ಬರೆಯಲ್ಪಟ್ಟಿದೆ. ಭಯಂಕರ ರೀತಿಯಲ್ಲಿ ಶ್ರಮೆಗಳನ್ನು ಅನುಭವಿಸಿರುವಂತಹ ವಿಷಯಗಳು ಕೂಡ ಬರೆಯಲ್ಪಟ್ಟಿದೆ. ಇಂಥ ಒಂದು ಶ್ರೇಷ್ಠವಾದಂಥ ಕಷ್ಟವನ್ನು ಅನುಭವಿಸಿ ನೀತಿವಂತರಾಗಿ ಬದುಕಿರುವಂಥ ಇಂಥ ಮನುಷ್ಯರು ಇವರ ವಿಷಯದಲ್ಲಿ ಇವರೆಲ್ಲರೂ ನಂಬಿಕೆಯ ಮೂಲಕ ದೇವರನ್ನ ನಂಬಿ ನೀತಿವಂತರಾಗಿ ಬದುಕಿದಂಥ ಈ ಮನುಷ್ಯರೆಲ್ಲರೂ ಕೂಡ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು. ದೇವರಿಂದ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ರು. ಅಬ್ರಹಾಮನಾಗಿರ್ಬೋದು, ಈಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ದಾವಿದನಾಗಿರ್ಬೋದು, ಇವರೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ರು. ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ವಾಗ್ದಾನದ ಫಲ ಏನು? ದೇವ್ರು ಏನಂತ ವಾಗ್ದಾನ ಮಾಡಿದ್ರು? ಪರಲೋಕವನ್ನ ಕೊಡ್ತೀನಿ ಎನ್ನುವಂಥದ್ದು ದೇವರ ವಾಗ್ದಾನ. ಇವತ್ತಿಗೂ ಕೂಡ ಆತನ ಪರಲೋಕವನ್ನ ಕೊಡ್ತೀನಿ, ಜಯ ಹೊಂದುವವನಿಗೆ ಜೀವ ಎನ್ನುವಂಥ ಜಯಮಾಲೆಯನ್ನು ಕೊಡುವನೆಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಆತನು ಎಷ್ಟೋ ಮಾತುಗಳನ್ನು ಹೇಳಿದ್ದಾನೆ. ಆಗಿರುವಂಥ ಕಾರಣ ಈ ಭೂಮಿ ಮೇಲೆ ಯಾರು ಪಾಪವನ್ನ ಮಾಡದಂಥ ರೀತಿಯಲ್ಲಿ ಆತನು ಜಯದ ಜೀವಿತವನ್ನು ಜೀವಿಸ್ತಾನೋ, ಯೇಸು ಕ್ರಿಸ್ತನ ರೀತಿಯಲ್ಲಿ ಲೋಕವನ್ನು ಜಯಿಸ್ತಾನೋ, ಈ ಪಾಪವನ್ನು ಜಯಿಸ್ತಾನೋ ಅಂಥವನಿಗೆ ನಿತ್ಯ ಜೀವ ಅಂತ ಒಂದು ನಿತ್ಯ ಜೀವನ ಕೊಡ್ತೀನಿ ಎನ್ನುವಂಥ ರೀತಿಯಲ್ಲಿ ವಾಗ್ದಾನ ಮಾಡಿರುವಂಥ ದೇವರು ನಿತ್ಯ ಜೀವನ ಕೊಡ್ತಾನೆ ಅಂದರೆ ಕೊಡ್ತಾನೆ. ಆದರೆ ಇವ್ರು ಯಾರಿಗೂ ಇನ್ನೂ ಕೊಟ್ಟಿಲ್ಲ. ಇಲ್ಲಿ ಅದೇಲಿ ಬರೆಯಲ್ಪಟ್ಟಿರೋದು, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ, ಅಂದ್ರೆ ಪರಲೋಕವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನ ಏರ್ಪಡಿಸಿ, ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂಥ ಮಾತೇನು ಅಂದ್ರೆ, ಪೌಲನ್ ಹೇಳ್ತಿರುವಂಥ ಮಾತೇನು ಅಂದ್ರೆ, ದೇವರು ನಮಗೋಸ್ಕರ ಅಂದ್ರೆ ಪೌಲನ್ ಯಾವ ಕಾಲದಲ್ಲಿದ್ದಾನೆ? ಕ್ರಿಸ್ತ ಶಕದಲ್ಲಿ ಇದ್ದಾನೆ. ಇಂದಿನ ಕಾಲದಲ್ಲಿ ಇರುವಂಥ ಎಲ್ಲಾ ನೀತಿವಂತರ ವಿಷಯಗಳಲ್ಲಿ ಆತನು ಮಾತನಾಡುವಂಥ ಮಾತು ಏನು ಅಂತಂದ್ರೆ, ದೇವರು ನಮಗೋಸ್ಕರ ಅಂದ್ರೆ ಈ ಒಂದು ಹೊಸ ಒಡಂಬಡಿಕೆಯಲ್ಲಿರುವಂಥ, ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರರಾಗಿರುವಂಥ ಈಗಿನ ಕಾಲದಲ್ಲಿ ಮತ್ತೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕೂಡ ಇರುವಂಥ ಈ ಎಲ್ಲ ಒಂದು ನೀತಿವಂತರ ವಿಷಯದಲ್ಲಿ ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನಾವಿಲ್ಲದೆ, ನಾವು ಈ ಸಭೆ ಎನ್ನುವಂಥದ್ದು, ಯೇಸು ಕ್ರಿಸ್ತನ ಸಭೆ ಎನ್ನುವಂಥದ್ದು ನಾವಿಲ್ಲದೆ ಅವ್ರು ಯಾರು ಕೂಡ ಸಿದ್ಧಿಗೆ ಬರಂಗಿಲ್ಲ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ನಾವು ಪರಲೋಕಕ್ಕೆ ಹೋಗ್ದಲೇ ಅವ್ರು ಪರಲೋಕಕ್ಕೆ ಹೋಗಂಗಿಲ್ವಂತೆ. ನಾವೆಲ್ಲರೂ ಕೂಡ ಒಟ್ಟಾಗಿನೇ ಹೋಗ್ಬೇಕು ಎನ್ನುವಂಥದ್ದು ದೇವರ ಆಲೋಚನೆ. ಮೊದಲು ಅವ್ರು ಎದ್ದು ಬರ್ತಾರೆ, ಅನಂತರ ನಾವು ಮಾರ್ಪಡ್ತೀವಿ. ಅಂದ್ರೆ ಅವ್ರೇನೋ ಹೋಗಿ ಮೊದಲೇ ಪರಲೋಕಕ್ಕೆ ಸೇರ್ತಾರೆ ಅಂತಾನೆ ಇದರ ಅರ್ಥ? ಇಲ್ಲ. ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯಗಳನ್ನು ನೋಡ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಆ ಮಾತುಗಳು ಅರ್ಥವಾಗುತ್ತೆ. ಆಗಿರುವಂಥ ಕಾರಣ ಅವರೆಲ್ಲರೂ ಕೂಡ ಆವತ್ತು ಎದ್ದು ಬರಬೇಕೇ ಹೊರತು ಇವತ್ತಿಗೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ನೋಡ್ಕೊಂಡಂಥ ಈ ಮಾತುಗಳಿಗೆ ವ್ಯತಿರೇಕವಾಗಿ ಭಿನ್ನವಾಗಿರುವಂಥ ಮಾತುಗಳು ಒಂದು ಮಾತಿದೆ, ಅದನ್ನು ಗಮನಿಸಿ. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನು. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವಚನ. ಎಲಿಯನ ವಿಷಯದಲ್ಲಿ, ಎಲಿಯನು ಸುಳಿಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋದನು ಅಂತ ಹೇಳಿದೆ. ಈಗ ನಾವು ಆಗ್ಲಿಂದ ಏನು ನೋಡ್ಕೊಂಬಂದು ಪರಲೋಕಕ್ಕೆ ಯಾರು ಹೋಗಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಕೊಂಬಂದಿದ್ದೀವಿ. ಈಗ ಇಲ್ಲಿ ಏನು ಬರೆಯಲ್ಪಟ್ಟಿದೆ? ಪರಲೋಕಕ್ಕೆ ಹೋದ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಈಗ ಪರಲೋಕಕ್ಕೆ ಹೋದ ಅಂತ ಹೇಳಿ ಇರುವಂಥ ಮಾತಿಗೂ ನಾವು ನೋಡ್ಕೊಂಬಂದಂಥ ಮಾತುಗಳಿಗೂ ವ್ಯತ್ಯಾಸ ಏನು? ಅಂದ್ರೆ ಆ ಮಾತುಗಳಿಗಿರುವಂಥ ಅರ್ಥವು ಈ ಮಾತುಗಳಿಗಿರುವಂಥ ಅರ್ಥ ಏನು? ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಅಲ್ಲಿ ಕಾಣುತ್ತೆ. ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾನೆ, ಆ ಮಾತನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋಗಲಿಲ್ಲ. ಅಂದ್ರೆ ಮನುಷ್ಯ ಕುಮಾರನೇ ಹೊರತು, ಅಂದ್ರೆ ಮನುಷ್ಯ ಕುಮಾರನಾಗಿರುವಂತ ನಾನು ಹೊರತು ಇನ್ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆತನು ಬದುಕಿದಂತ ಸಮಯದಲ್ಲಿ ನನ್ನನ್ನು ಹೊರತು ಯಾರು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಇವಾಗ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತನ್ ಒಬ್ಬನೇ ಪರಲೋಕಕ್ಕೆ ಹೋಗಿದ್ದಾನೆ, ಯಾವ ಮನುಷ್ಯನು ಹೋಗಿಲ್ಲ ಅಂತೇಳಿ ಯೇಸು ಕ್ರಿಸ್ತನ್ ಇಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಯಾವ ಮನುಷ್ಯನು ಕೂಡ ಹೋಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ.
ಈ ನಾವು ಓದ್ಕೊಂಡಂಥ 2 ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ಎಲಿಯನ ವಿಷಯದಲ್ಲಿ ಪರಲೋಕಕ್ಕೆ ಹೋದ ಅಂತ ಹೇಳಿ ಇದೆ. ಇದರಲ್ಲಿ ಯೇಸು ಕ್ರಿಸ್ತನ ಮಾತು ರೈಟಾ, ಇಲ್ಲ ಎಲಿಯನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಈ ಮಾತು ರೈಟಾ? ಪರಲೋಕಕ್ಕೆ ಯಾವ ಮನುಷ್ಯನೂ ಕೂಡ ಹೋಗಿಲ್ಲ ನನ್ನನ್ನು ಹೊರತಾಗಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಎಲಿಯನ ವಿಷಯದಲ್ಲಿ ಈತನ ಪರಲೋಕಕ್ಕೆ ಹೋದ ಅಂತ ಹೇಳಿದೆ. ಇದೇ ಮಾತು ತೆಲುಗು ಬೈಬಲಲ್ಲಿ 2 ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ಏನಿದೆಯೋ గమనిಸಿ. వారు ఇంకా వెళ్ళును మాటలాడుచుండగా ఇదిగో అగ్నిరథమును అగ్ని గుర్రములను కనబడి వీరిద్దరిని వేరు చేసెను. అప్పుడు ఎలియా సుడిగాలి చేత ఆకాశమునకు ఆరోహణమాయెను. ಆಕಾಶమునకు ಆರೋಹಣಮಾಯೆನು. ತೆಲುಗು ಬೈಬಲಲ್ಲಿ ಆಕಾಶಕ್ಕೆ ಏರಿ ಹೋದ ಅಂತ ಹೇಳಿದೆ. ತೆಲುಗು ಬೈಬಲಲ್ಲಿ ಆಕಾಶಕ್ಕೆ ಏರಿ ಹೋದ ಅಂತ ಇದೆ. ಕನ್ನಡ ಬೈಬಲಲ್ಲಿ ಪರಲೋಕಕ್ಕೆ ಹೋದ ಅಂತ ಹೇಳಿದೆ. ಕನ್ನಡ ಬೈಬಲಲ್ಲಿ ಆಗಿರುವಂಥ ಮಿಸ್ಟೇಕ್ ಅದು, ಪರಲೋಕಕ್ಕೆ ಹೋದ ಅಂತ. ಯಾಕಂದ್ರೆ ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಒಂದು ವೇಳೆ ಈ ಮಾತು ನಿಜ ಆದರೆ ಬೈಬಲಲ್ಲಿ ಎಷ್ಟೋ ಮಾತುಗಳು ತಪ್ಪು ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39-40 ಆಗಿರ್ಬೋದು, ಯೋಹಾನ ಸುವಾರ್ತೆ 3:13 ಯೇಸು ಕ್ರಿಸ್ತನು ಹೇಳಿರುವಂಥ ಮಾತಾಗಿರ್ಬೋದು, ಇವೆಲ್ಲವೂ ಕೂಡ ಆಗಿರುವಂಥ ಈ ದಾವೀದನ ವಿಷಯದಲ್ಲೂ ಕೂಡ ಇದೆಯಲ್ಲ, ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳಿ ಈ ಅಪೊಸ್ತಲರ ಕೃತ್ಯಗಳಲ್ಲಿ. ಇವೆಲ್ಲ ಮಾತುಗಳು ತಪ್ಪಾಗುತ್ತೆ. ಬೈಬಲಲ್ಲಿ ಏನಾದರೂ ತಪ್ಪಿದೆಯಾ ಅಂದರೆ ತಪ್ಪಿಲ್ಲ. ಮತ್ತು ಈ ಮಾತಿಗೆ ಅರ್ಥವು ಏನು ಅಂತೇಳಿ ನೋಡುವಾಗ ಕನ್ನಡ ಭಾಷೆಯ ಬೈಬಲಲ್ಲಿ ಪರಲೋಕ ಎನ್ನುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು ತರ್ಜುಮೆ ಮಾಡುವಂಥ ಮನುಷ್ಯರು ಮಾಡಿರುವಂಥ ಮಿಸ್ಟೇಕ್ ಅದು. ಆದರೆ ತೆಲುಗು ಬೈಬಲಲ್ಲಿ ಆಕಾಶಕ್ಕೆ ಏರಿ ಹೋದನು ಅಂತ ಹೇಳಿದೆ. ಈಗ ಆಕಾಶಕ್ಕೆ ಹೋದರೆ ಪರಲೋಕಕ್ಕೆ ಹೋದಂಗ, ಆಕಾಶಕ್ಕೆ ಹೋದರೆ ಪರಲೋಕಕ್ಕೆ ಹೋದಂಗ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ 3 ಆಕಾಶಗಳು ಕಾಣುತ್ತೆ ಎನ್ನುವಂಥದ್ದು ಕಾಣುತ್ತೆ. ನಾವು ಬೈಬಲಲ್ಲಿ ಓದ್ಕೊಂಡು 3 ಆಕಾಶಗಳಿದೆ, ಸ್ವರ್ಗ, ಮರ್ತ್ಯ, ಪಾತಾಳ ಎನ್ನುವಂಥ 3 ಲೋಕಗಳಿದೆ. ಈ 3 ಲೋಕಗಳಿಗೂ ಕೂಡ 3 ಆಕಾಶ ಇದೆ. ದೇವರ ವಿಷಯದಲ್ಲೂ ಕೂಡ ಆಕಾಶ ಮಹಾಕಾಶಗಳು ಸಾಲದಿರುವಾಗ ಅಂತ ಹೇಳಿದೆ. ಆತನ ವಾಸದ ವಿಷಯದಲ್ಲಿ ದೇವರಿಗೆ ಆಕಾಶ ಮಹಾ ಆಕಾಶಗಳು ಸಾಲಲ್ಲ ಎನ್ನುವಂಥ ಮಾತುಗಳು ಬರೆಯಲ್ಪಟ್ಟಿದೆ. ಆಕಾಶ ಮಹಾ ಆಕಾಶ ಅಂದ್ರೆ ಏನು ಅಂದರೆ ಈ ಒಂದು ಕಾಣುವಂಥ ಆಕಾಶ ಆಗಿರ್ಬೋದು, ಪರಲೋಕದ ಮಹಾ ಆಕಾಶ ಆಗಿರ್ಬೋದು, ಯಾವುದು ಕೂಡ ಸಾಲಲ್ಲ ಅಂತ. ಅಂದರೆ ಮೇಲೆ ಪರಲೋಕಕ್ಕೆ ಸ್ವರ್ಗಲೋಕಕ್ಕೆ ಒಂದು ಆಕಾಶ ಇದೆ, ಭೂಲೋಕಕ್ಕೆ ಒಂದು ಆಕಾಶ ಇದೆ, ಪಾತಾಳ ಲೋಕಕ್ಕೆ ಒಂದು ಆಕಾಶ ಇದೆ. ಈ ಒಂದು 3 ಆಕಾಶಗಳಲ್ಲಿ ಈ ಆಕಾಶ ಎನ್ನುವಂಥದ್ದು ಯಾವ ರೀತಿಯಾಗಿದೆ ಅಂತ ಹೇಳಿ ಸೃಷ್ಟಿಯ ವಿಷಯದಲ್ಲಿ ನಾವು ನೋಡುವಂಥದ್ದಾದರೆ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ. ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಬೇಕಂತೆ. ಅಂದರೆ ಸುತ್ತಲೂ ನೀರಿದ್ದು ಒಳಗಡೆ ಖಾಲಿ ಜಾಗ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಅದು ಹೆಂಗೆ ಅಂದರೆ ಒಂದು ಡಬ್ಬಲ್ಲಿ ನೀರು ತುಂಬಿಟ್ಟು ಒಂದು ಬಲೂನನ್ನು ಊದ್ಬಿಟ್ಟು ನಾವು ನೀರಿನ ಮಧ್ಯಭಾಗಕ್ಕೆ ಅದುಮಿದ್ರೆ ಯಾವ ರೀತಿಯಾಗಿರ್ತತೋ, ಸುತ್ತಲೂ ನೀರಿದ್ದು ಒಳಗಡೆ ಖಾಲಿ ಜಾಗ ಇರ್ತತೋ ಆ ರೀತಿಯಾಗಿ ಇಲ್ಲಿ ಏನು ಕಾಣುತ್ತೆ? ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ. ಅಂದರೆ ಸುತ್ತಲೂ ಕೂಡ ನೀರಿದೆ, ಈ ಆಕಾಶದ ಒಳಗಡೆ ಮಾತ್ರ ಇದರಲ್ಲಿ ನೀರಿಲ್ಲ. 1996ನೇ ಇಸ್ವಿಯಲ್ಲಿ ಆಕಾಶ ಗಂಗೆ ಎಂಬುದಾಗಿ ಕಂಡಿಡಿದ್ರು. ಅಂದರೆ ಆಕಾಶದ ಮೇಲೆ ಮಹಾ ನೀರಿದೆ ಅಂತೇಳಿ ಹೇಳಿದ್ರು. ಇದನ್ನು ಬೈಬಲ್ ಯಾವತ್ತಿಗೋ ಕ್ರಿಸ್ತ ಪೂರ್ವದಲ್ಲಿ ಹೇಳಿರುವಂಥ ಮಾತುಗಳು, ಅದನ್ನು ಬಿಟ್ಟಾಕಿ. ಆದರೆ ಇಲ್ಲಿ ಆಕಾಶದ ಆಚೆ ನೀರಿದೆಯಾ ಅಂತಂದರೆ ನೀರಿದೆ ಎನ್ನುವಂಥದ್ದು ಕಾಣುತ್ತೆ. ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ದೇವರ ಆ ಗುಮ್ಮಟಕ್ಕೆ ಅಂದರೆ ಖಾಲಿಯ ಜಾಗಕ್ಕೆ ಏನು ಮಾಡಿದ್ದಾನೆ? ಆಕಾಶ ಅಂತೇಳಿ ಹೆಸರಿಟ್ಟಿದ್ದಾನೆ. ಅಂದರೆ ಒಂದೇ ಮಾತು ಹೇಳಬೇಕು ಅಂದರೆ ಸುತ್ತಲೂ ನೀರಿದೆ, ಒಳಗಡೆ ಮಾತ್ರ ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಇಡೀ ವಿಶ್ವವು, ಸೌರ ಕುಟುಂಬ, ಆಂಡ್ರೋಮೆಡ ನಕ್ಷತ್ರ ಮಂಡಲ, ಹೈಡ್ರೋಸೆಂಟರ್ ನಕ್ಷತ್ರ ಮಂಡಲ, ನಮ್ಮ ಭೂಮಿ ಎಲ್ಲವೂ ಕೂಡ ಇದೆ. ಇದಕ್ಕೆ ದೇವ್ರೇನು ಮಾಡಿದ್ದಾನೆ? ಆಕಾಶ ಅಂತೇಳಿ ಹೆಸರಿಟ್ಟಿದ್ದಾನೆ. ನಾವು ಇನ್ನೊಂದು ಲೋಕಕ್ಕೆ ಹೋಗ್ಬೇಕು ಅಂದರೆ ಈ ಸುತ್ತಲೂ ರೌಂಡ್ ಆಗಿರುವಂಥ ಈ ಒಂದು ಆಕಾಶವನ್ನು ದಾಟಬೇಕಂದ್ರೆ ದಾಟಬೇಕು.
ಆಲೋಚನೆ ಮಾಡಿ, ದಾಟಬೇಕು. ಆವಾಗಲೇ ಸ್ವರ್ಗಲೋಕಕ್ಕಾದರೂ ಪಾತಾಳ ಲೋಕಕ್ಕಾದರೂ ಹೋಗೋದಕ್ಕೆ ಸಾಧ್ಯ. ಇಲ್ಲೇನಿದೆ ಎಲಿಯನ ವಿಷಯದಲ್ಲಿ ಆಕಾಶಕ್ಕೆ ಏರಿ ಹೋದನು ಅಂತ ಹೇಳಿದೆಯಲ್ಲ, ಆಕಾಶಕ್ಕೆ ಏರಿ ಹೋದನು ಅಂದ್ರೆ ಏನರ್ಥ? ಆತನ ಮೇಲಕ್ಕೆ ಹೋಗಿದ್ದಾನೆ. ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಆಕಾಶಕ್ಕೆ ಹೋಗ್ಬೇಕು. ಆಕಾಶವನ್ನು ದಾಟಿದ ಮೇಲೆ ಆತನು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಆತನೇನೋ ಒಂದು ವೇಳೆ ನೇರವಾಗಿ ಆತನೇನಾದರೂ ಸ್ವರ್ಗಕ್ಕೆ ಹೋಗಿದ್ದಾನೇನೋ, ಆತನ ಮರಣವನ್ನು ಅನುಭವಿಸ್ತಲೇ ಆತನ ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದಾನೇನೋ, ಪಾತಾಳಕ್ಕೆ ಹೋಗಿಲ್ವೇನೋ, ಆತನ ನರಕ ಅಂದರೆ ಪರದೇಶದಲ್ಲಿರುವಂಥ ನೀತಿವಂತರ ಬಳಿಗೆ ಆತನು ಹೋಗಿಲ್ವೇನೋ ಅಂತೇಳಿ ನಾವು ಅಂದ್ಕೊಳ್ಳುವಂಥದ್ದಾದರೆ, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂಥ ಈ ಮಾತು ಸುಳ್ಳಾಗಿ ಹೋಗುತ್ತೆ. ಕೀರ್ತನೆಗಳು 89:48 ತನ್ನನ್ನ ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ, ಸಾಯದೆ, ಮರಣವನ್ನು ಅನುಭವಿಸದೆ, ಚಿರಂಜೀವಿಯಾಗಿರುವ ಅಂದ್ರೆ ಆಲ್ರೆಡಿ ಆಗೋಗಿರುವಂಥದ್ದು, ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತ ಮಾತಿದ್ದು. ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಅಂದ್ರೆ ಹಿಂದೆ ಇರುವಂತ ಯಾವುದೇ ಮನುಷ್ಯನಾಗಿರ್ಬೋದು, ಅವನು ಚಿರಂಜೀವಿ ಯಾವಾಗ ಆಗ್ತಾನೆ? ನಿತ್ಯ ಜೀವಕ್ಕಂದ್ರೆ ಸ್ವರ್ಗಲೋಕವನ್ನು ಸೇರಿದಾಗ. ಈಗ ಒಂದು ವೇಳೆ ಪರದೇಶಿಗೆ ಹೋದ್ರೆ ಪರಲೋಕ ಎನ್ನುವಂಥದ್ದು ಫಿಕ್ಸಾ ಅಂದ್ರೆ ಫಿಕ್ಸು, ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಟೆಂಪರವರಿಯಾಗಿ ಒಂದು ರೀತಿಯಾಗಿ ನೋಡುವಾಗ ಅವರೆಲ್ಲರೂ ಕೂಡ ವಿಶ್ರಾಂತಿ ಜಾಗದಲ್ಲಿದ್ದರೆ, ಆನಂತರ ಅವ್ರು ಏನು ಮಾಡ್ತಾರೆ? ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಿತ್ಯ ರಾಜ್ಯಕ್ಕೆ ಅಂದರೆ ಸ್ವರ್ಗಲೋಕಕ್ಕೆ ಸೇರ್ತಾರೆ. ಈ ರೀತಿಯಾಗಿ ಚಿರಂಜೀವಿ ಆಗೋಗ್ತಾರೆ. ಯಾವಾಗ? ಸ್ವರ್ಗಲೋಕಕ್ಕೆ ಹೋದ್ಮೇಲೆ. ಅವ್ರಿಗೆ ಸಾವೇನು, ಆತ್ಮಕ್ಕೆ ಸಾವಿಲ್ಲದೆ ಇರುವಂಥ ಕಾರಣ ಶಾಶ್ವತವಾಗಿ ದೇವರ ಜೊತೆಯಲ್ಲಿ ಇರುವಂಥದ್ದು. ಈ ರೀತಿಯಾಗಿ ಚಿರಂಜೀವಿ ಆಗುವುದಕ್ಕೆ ಯಾವಾಗ ಸಾಧ್ಯನಂತೆ? ಪಾತಾಳಕ್ಕೆ ಹೋಗೇ ಇದ್ದಾರೆ ಅಂತ ಇದರ ಅರ್ಥ. ಮತ್ತೆ ಆ ಮಾತನ್ನು ಗಮನಿಸಿ ಓದಿ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ಚಿರಂಜೀವಿ ಆಗಿರುವ ಮನುಷ್ಯನು ಮುಂದಿನ ಸಮಯ ಏನಿದೆಯೋ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಪರದೇಶದಲ್ಲಿರುವಂಥವ್ರು ಎದ್ದು ಬರ್ತಾರೆ, ನಾವು ಮಾರ್ಪಡ್ತೀವಿ. ಒಂದ್ ವೇಳೆ ನಾವು ಜೀವಂತವಾಗಿ ಇದ್ದೋ ಅಂತ ಕಡಿ, ಭೂಮಿ ಮೇಲೆ ಅವಾಗ ಯಾವ ಮನುಷ್ಯನು ನೀತಿವಂತನಾಗಿ ಬದುಕ್ತಾ ಇರ್ತಾನೋ ಅಂಥವನು ಮಾರ್ಪಡ್ತಾನೆ ಹೊರತು ಅವನೇನಾದರೂ ಸತ್ತು ಪಾತಾಳ ಲೋಕಕ್ಕೆ ಹೋಗಿ ಮತ್ತೆ ಎದ್ದು ಬರುವಂಥ ಕಾರ್ಯ ಇಲ್ಲ. ಗಮನಿಸಿ ಇಲ್ಲಿ ಇರುವಂಥ ಮಾತನ್ನ, ಚಿರಂಜೀವಿ ಆಗಿರುವ ಮನುಷ್ಯನು ಯಾಗಿರುವ ಅಂತ ಹೇಳಿದೆ. ಆಲ್ರೆಡಿ ಆಗೋಗಿರುವಂಥ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಇದು. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬದುಕಿದಂಥ ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕೂಡ ಇರುವಂಥ ಎಲ್ಲ ನೀತಿವಂತರು ಕೂಡ ಅವ್ರ ನಿತ್ಯ ಜೀವವನ್ನು ಸೇರ್ಬೇಕು ಅಂದ್ರೆ, ಪರದೇಶಿಗೆ ಹೋಗ್ಬೇಕು ಅಂದ್ರೆ, ಇಲ್ಲ ಶಾಶ್ವತವಾದಂಥ ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದ್ರೆ ಸಾಯಲೇಬೇಕು ಅಂತ ಇದ್ರ ಅರ್ಥ. ಅವ್ರ ಪಾತಾಳಕ್ಕೆ ಹೋಗ್ಲೇಬೇಕು ಅಂತ ಇಲ್ಲಿ ಅರ್ಥ ಆಗಿರುವಂಥ ಕಾರಣ, ಎಲಿಯನು ಒಂದು ವೇಳೆ ಏನಾದರೂ ನೇರವಾಗಿ ಆತನು ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಅಂದ್ರೆ ಇಲ್ಲ, ಆತನು ಕೂಡ ಮರಣವನ್ನು ಹೊಂದಬೇಕು, ಆತನು ಕೂಡ ನೀತಿವಂತರಿರುವಂಥ ಪಾತಾಳ ಲೋಕಕ್ಕೆ ಹೋಗ್ಬೇಕು. ಅನಂತರ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮಾತ್ರವೇ ಆ ಒಂದು ನಿತ್ಯ ಜೀವಕ್ಕೆ ಸ್ವರ್ಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಇಲ್ಲಿನವರೆಗೂ ಯಾವ ಮನುಷ್ಯನು ಕೂಡ ಹೋಗಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವೇ 90ನೇ ಕೀರ್ತನೆ 3ನೇ ವಚನದಲ್ಲಿ ಏನಿದೆಯೋ ಗಮನಿಸಿ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವ್ರನ್ನ ಪುನಃ ಮಣ್ಣಿಗೆ ಸೇರಿಸುತ್ತಿ. ಅಂದ್ರೆ ಮನುಷ್ಯರೇ ಸಾಯಿರಿ ಎಂಬುದಾಗಿ ಹೇಳ್ತಾನಂತೆ. ದೇವ್ರು ಏನ್ ಮಾಡ್ತಾನೆ? ತೆಲುಗು ಭಾಷೆಯಲ್ಲಿ ಈ ಮಾತನ್ನೇ ನೋಡುವಂಥದ್ದಾದ್ರೆ, ನರ್ಲಾರ ತಿರುಗಿ ರಂಡನಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಏನಕ್ಕೆ ಆತನ ಕರೀತಾನೆ ಅಂತ ಅಂದ್ರೆ, ನಿತ್ಯ ಜೀವಕ್ಕೆ ಬರಬೇಕು ಅಂತ. ನಿತ್ಯ ಜೀವಕ್ಕೆ ಬರಬೇಕು ಅಂದ್ರೆ ಮನುಷ್ಯನ ಸಾಯಬೇಕು. ಮರಣ ಎನ್ನುವಂಥದ್ದು ಜೀವಕ್ಕೆ ಮಾರ್ಗ ಆಗಿರುವಂಥ ಕಾರಣ ಎಲ್ಲ ಮನುಷ್ಯನು ಕೂಡ ಮರಣವನ್ನು ಹೊಂದಬೇಕು. ಇಲ್ಲಿ ಎಲಿಯನ ವಿಷಯದಲ್ಲಿ ಪರಲೋಕಕ್ಕೆ ಹೋದ ಅಂತ ಹೇಳಿ ಬರೆಯಲ್ಪಟ್ಟಿರುವಂಥ ಮಾತು ಏನು ಅಂತ ಅಂದ್ರೆ, ಅಲ್ಲಿ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಮಿಸ್ಟೇಕ್ ಆಗಿದೆ. ಅಲ್ಲಿ ಆಕಾಶ ಎನ್ನುವಂಥದ್ದು ಬರಬೇಕೆ ಹೊರತು, ಇಲ್ಲ ಆಕಾಶಕ್ಕೆ ಏರಿ ಹೋದನು ಎನ್ನುವಂಥ ರೀತಿಯಲ್ಲಿ ಬರಬೇಕೆ ಹೊರತು, ಇಲ್ಲ ಪಾತಾಳ ಲೋಕಕ್ಕೆ ಹೋದ ಎನ್ನುವಂಥ ರೀತಿಯಲ್ಲಿ ಬರಬೇಕೆ ಹೊರತು ಪರಲೋಕಕ್ಕೆ ಹೋದ ಅಂತೇಳಿ ಬರಂಗಿಲ್ಲ. ಆದ್ರೆ ಅಲ್ಲಿ ತಪ್ಪಾಗಿದೆ, ತರ್ಜುಮೆ ಮಾಡುವಂಥ ಸಮಯದಲ್ಲಿ ತಪ್ಪಾಗಿದೆ. ಮತ್ತೆ ಆದಿಕಾಂಡ ಗ್ರಂಥ 5ನೇ 24ನೇ ವಚನದಲ್ಲಿ ಗಮನಿಸಿ. ಆದಿಕಾಂಡ 5:24 ಹನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಹನೋಕನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೆ ಹೋದನು. ದೇವರು ಅವನನ್ನು ಕರೆದುಕೊಂಡಂತ ಕಾರಣ ಕಾಣದೆ ಹೋದನಂತೆ. ಅಂದ್ರೆ ಇಲ್ಲಿ ಈತನು ಕೂಡ ಮರಣವನ್ನು ಹೊಂದ ಅಂತ ಹೇಳಿ ಇಲ್ಲೂ ಕೂಡ ಈತನ ವಿಷಯದಲ್ಲೂ ಕೂಡ ಕಾಣಲ್ಲ. ಹಾಗಂತ ಆತನ ಏನಾದರೂ ಮರಣವನ್ನು ಹೊಂದಿಲ್ವ ಅಂದ್ರೆ, ಕೀರ್ತನ ವಾಕ್ಯದಲ್ಲಿರುವಂಥ 89:48ನೇ ಮಾತನ್ನು ಗಮನಿಸಿದಂಥದ್ದಾದ್ರೆ, ಎಲ್ಲ ಮನುಷ್ಯರು ಕೂಡ ಮರಣವನ್ನು ಹೊಂದಬೇಕು, ಪಾತಾಳಕ್ಕೆ ಹೋಗ್ಬೇಕು, ಅನಂತರವೇ ಅಲ್ಲಿಗೆ ನಿತ್ಯ ಜೀವವನ್ನು ಸೇರೋದಕ್ಕೆ ಸಾಧ್ಯ
ಅಂದ್ರೆ ನಾವು ಯೇಸು ಕ್ರಿಸ್ತನ ಎಡಬರುವಿಕೆಯಲ್ಲಿರುವಂಥ ಭೂಮಿ ಮೇಲೆ ಯಾರು ನೀತಿವಂತರು ಇರ್ತಾರೋ ಅವರ ವಿಷಯದಲ್ಲಿ ಬಿಟ್ಟಾಕಿ ಹೇಳ್ತಿರುವಂಥ ಮಾತಿದು. ಆಗಿರುವಂಥ ಕಾರಣ ಪರಲೋಕಕ್ಕೆ ಸತ್ತಂಥ ಮನುಷ್ಯರು ಯಾರಾದರೂ ಹೋಗಿದಾರ ಅಂತ ಅಂದರೆ ಯಾರೂ ಹೋಗಿಲ್ಲ, ಒಬ್ಬ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ. ಯೇಸು ಕ್ರಿಸ್ತನು ಮಾತ್ರವೇ ಯೋಹಾನ ಸುವಾರ್ತೆ 13ನೇ ವಚನದಲ್ಲಿ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋಗಲಿಲ್ಲ ಅಂತ ಹೇಳಿದೆಯಲ್ಲ. ಆಗಿರುವಂಥ ಕಾರಣ ಯೇಸು ಕ್ರಿಸ್ತನು ಒಬ್ಬನೇ ಪರಲೋಕಕ್ಕೆ ಹೋಗಿದ್ದಾನೆ. ಯಾವ ಮನುಷ್ಯನೂ ಕೂಡ ಪರಲೋಕಕ್ಕೆ ಇಂಥವರೆಗಾಗಿ ಹೋಗಿಲ್ಲ. ನೀತಿಯಿಂದ ಬದುಕಿದಂಥವರೆಲ್ಲರೂ ಕೂಡ ಪಾತಾಳ ಲೋಕದಲ್ಲಿರುವಂಥ ಪರದೈಸು ಎನ್ನುವಂಥ ವಿಶ್ರಾಂತಿ ಹೊಂದುವಂಥ ನೀತಿವಂತರಿರುವಂಥ ನೆಮ್ಮದಿ ಜಾಗದಲ್ಲಿ ಇದ್ದಾರೆ. ಪಾಪದಿಂದ ಬದುಕಿ ಸತ್ತಂಥವರೆಲ್ಲರೂ ಕೂಡ ಯಾತನೆಯಲ್ಲಿ ಇದ್ದಾರೆ. ಅವರಿಬ್ಬರನ್ನ ವಿಭಾಗಿಸುವಂಥದ್ದೇ ಡೊಂಗಾರ. ಇಲ್ಲಿಂದ ಆ ಕಡೆಗೆ ನೀತಿವಂತರ ಜಾಗದಿಂದ ಅನೀತಿವಂತರಿರುವಂಥ ಜಾಗಕ್ಕೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅನೀತಿವಂತರಿರುವಂಥ ಜಾಗದಿಂದ ನೀತಿವಂತರಿರುವಂಥ ಜಾಗಕ್ಕೆ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನಾದರೂ ಆ ಒಂದು ಯಾತನೆಯನ್ನು ತಡೆಯೋದಕ್ಕಾಗದಲ್ಲಿ ನೀತಿವಂತರಿರುವಂಥ ಜಾಗಕ್ಕೆ ಬರ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಆ ರೀತಿಯಾಗಿ ದೇವರೇನು ಮಾಡಿದ್ದಾನೆ, ವಿಂಗಡಿಸಿದ್ದಾನೆ. ಆಗಿರುವಂಥ ಕಾರಣ ಸತ್ತವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರೆ ಅಂದರೆ ಸತ್ತವ್ರು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಸತ್ತವರೆಲ್ಲರೂ ಕೂಡ ಪಾತಾಳ ಲೋಕದಲ್ಲಿ ಒಂದು ಕಡೆ ನೆಮ್ಮದಿಯ ಜಾಗದಲ್ಲಿದ್ದಾರೆ. ಯೇಸು ಕ್ರಿಸ್ತನ ಎಡನೆ ಬರಬೇಕಿಲ್ಲ ಅವರೆಲ್ಲರೂ ಕೂಡ ಪರಲೋಕವನ್ನು ಸೇರ್ತಾರೆ. ಭೂಮಿಯಲ್ಲಿರುವಂಥ ಎಲ್ಲರೂ ಕೂಡ ಪರಲೋಕವನ್ನು ಆವಾಗ ಎಲ್ಲರೂ ಒಂದೇ ಸತಿ ಸೇರ್ತಾರೆ ಹೊರತು ಈಗ ಯಾರೂ ಹೋಗಿಲ್ಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೆ.